प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। ನಮಸ್ಕಾರ ಶ್ರೋತೃಗಳೇ, ಶ್ರುತಿ ಮಾಮಗಂಗೆ ಶಾರದೆಯನ್ನು ಕುರಿತ ಈ ರಚನೆ ಇದು ನಿಮಗೂ ಇಷ್ಟವಾಗಿರಬೇಕು ಅಂತ ಅಂದ್ಕೋತೀನಿ. ತ್ವಮೇವಾಸಿ ಮುತ್ರ ಬಂಧು ಸರ್ವಂ ತ್ವಮೇವ ಅಂತಾರೆ ಶಂಕರಾಚಾರ್ಯರು ಈ ರಚನೆಯಲ್ಲಿ. ಇದನ್ನು ಹಾಡಿದವರು ನಮಗೆ ಪರಿಚಯವಿರುವ ಪುಷ್ಪ ಜಗದೀಶ್ ಅವರು. ಯಾಕೆ ಈ ಹಾಡಿನಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆನ ನಿಮಗೆ. ನೋಡಿ, ಇತ್ತೀಚೆಗೆ ಎಲ್ಲೆಲ್ಲಿಯೂ ಶಂಕರ ಜಯಂತಿಯನ್ನು ಆಚರಿಸಲಾಯಿತು. ನಾವು ಕೂಡ ಇವತ್ತು
ಸಂತ ವರೇಣ್ಯರಿಗೆ ನಮ್ಮ ವಂದನೆ ಸಲ್ಲಿಸ್ತಾ ಇದ್ದೀವಿ. ಇದು ಸಿಡ್ನಿ ಕನ್ನಡ ವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಿಮಗೆ ತಿಳಿದಂತೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇವತ್ತು ಜೂನ್ ತಿಂಗಳ 9ನೇ ತಾರೀಕು ಭಾನುವಾರ. ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ನಮ್ಮ ತರಂಗಾಂತರ FM 88.5. ಅಥವಾ ಇವತ್ತು ಬಹಳ ಜನ ಮಾಡ್ತಿರೋದು ಹಾಗೆ ನೀವು ಕೂಡ ನಿಮ್ಮ ಕಂಪ್ಯೂಟರ್ ಮೂಲಕನೂ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು. ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹಾಕಿದ್ರೆ ಸಾಕು, ನಮ್ಮ ಹೋಮ್ ಪೇಜ್ ತೆಗೆದುಕೊಳ್ಳುತ್ತೆ. ಅದರ ಬಲಗಡೆ ಮೇಲೆ ಲೈವ್ ಸ್ಟ್ರೀಮಿಂಗ್ ಇದೆ. ಅದಲ್ಲದೆ ಇವತ್ತು ಹಲವಾರು ಜನ ಟ್ಯೂನಿನ್ ಮೊದಲಾದ ಆ್ಯಪ್ಗಳನ್ನು ಉಪಯೋಗಿಸಿ ಮೊಬೈಲ್ ಫೋನ್ನಲ್ಲೇ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನೀವು ಕೂಡ ಅದನ್ನು ಮಾಡಬಹುದು. ಇವೆಲ್ಲ ಏನೇ ಆದರೂ ನಮಗೆ ನಿಮ್ಮ ಸಲಹೆ, ಟೀಕೆ ಅವೆಲ್ಲ ಮುಖ್ಯ ಮತ್ತು ಅವಶ್ಯಕ. ಆದ್ದರಿಂದ ನಾವು ಹೇಳೋದು, ಫೋನ್ ಮಾಡಿ. ಕಾರ್ಯಕ್ರಮದ ಅವಧಿಯಲ್ಲಿ ಫೋನ್ ಮಾಡಬೇಕು ಅನಿಸಿದ್ರೆ ನಮ್ಮ ನಂಬರು 98162777 98162777. ಅದಲ್ಲದೆ ಕಾರ್ಯಕ್ರಮವಾಗಿ 1-2 ದಿನಗಳ ನಂತರ ನಮ್ಮ ಇಡೀ ಆಡಿಯೋ ಲೈನನ್ನು ನಾವು ಫೇಸ್ಬುಕ್ನಲ್ಲಿ ಕೂಡ ಹಾಕ್ತೇವೆ. ಫೇಸ್ಬುಕ್, ಯೂಟ್ಯೂಬ್ ಏನಂತಾರೆ, ಅದರಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಒಂದು ಅವಕಾಶವಿದೆ. ಇಷ್ಟು ಪೀಠಿಕೆ ಆದ ಮೇಲೆ ಇವತ್ತಿನ ಕಾರ್ಯಕ್ರಮದ ಮುಖ್ಯಾಂಶಗಳು ಏನು ಅಂತ ಕೇಳ್ತೀರಾ? ನೋಡಿ, ಭಾರತದಲ್ಲಿ ಈಗಾಗಲೇ ಘೋಷಿತವಾಗಿರುವ ಚುನಾವಣಾ ಫಲಿತಾಂಶ, ಅದು ಇವತ್ತಿನ ಮುಖ್ಯಾಂಶ ನಮ್ಮ ಕಾರ್ಯಕ್ರಮದ್ದು. ಮತ್ತು ಮುಂಚೆ ತಿಳಿಸಿದ ಹಾಗೆ ಶಂಕರ ವಂದನೆ. ಈಗ ವಿದ್ಯುಕ್ತವಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾನು ಹೇಳಿದಾಗೆ ಮೇ 12ರಂದು ಶಂಕರ ಜಯಂತಿ. ವಿಶ್ವದ ಎಲ್ಲೆಡೆ ಅದನ್ನು ಆಚರಿಸಲಾಯಿತು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಏನಾಯಿತು ಅಂದರೆ, ಪ್ರಚಲಿತ ವರ್ತಮಾನದ ವಿಚಾರಗಳು ಮೇಲ್ಗೈ ಪಡೆದು ಅದನ್ನು ನಾವು ಇದುವರೆಗೂ ಯಾವುದನ್ನು ಪ್ರಸಾರ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ಶಂಕರಾಚಾರ್ಯರ ಬಗ್ಗೆ ಒಂದು ಕಿರು ಪರಿಚಯ ಅನ್ನೋದಿಲ್ಲ, ಒಂದು ಕಿರು ಕಾರ್ಯಕ್ರಮವನ್ನು ನಿಮಗೆ ಮುಂದೆ ಹಿಡಿತಾ ಇದ್ದೀವಿ. ಆಮೇಲೆ ಇದರ ಮೊದಲನೇದಾಗಿ ಪುಷ್ಪಾ ಗುರು ದೀಕ್ಷಿತ್ ಅವರು ಶಂಕರಾಚಾರ್ಯರ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಕೇಳೋಣ. ಮೊದಲು ಇದೋ ಕೇಳಿ, ಪುಷ್ಪಾ ಗುರು ದೀಕ್ಷಿತ್ ಅವರು. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಈ ಸ್ತೋತ್ರ ಕೇಳಿದ ತಕ್ಷಣ ಎಲ್ರಿಗೂ ಇದು ಶಂಕರ ಭಗವತ್ಪಾದರ ರಚನೆ ಅಂತ ತಿಳಿದೇ ಬಿಡುತ್ತೆ ಅಲ್ವಾ? ಅವರ ಸಂಸ್ಕೃತ ಭಾಷೆಯ ಮೇಲಿನ ಹಿಡಿತ, ಅದ್ಭುತ ಪಾಂಡಿತ್ಯ ಅವರ ಎಲ್ಲ ಕೃತಿಗಳಲ್ಲೂ ರಾರಾಜಿಸುತ್ತೆ. ಶಂಕರ ಜಯಂತಿಯನ್ನು ಇತ್ತೀಚೆಗಷ್ಟೇ ಆಚರಿಸಿದ್ವಿ. ಈ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದವನ್ನು ಎಲ್ಲ ಶ್ರೋತೃ ಬಾಂಧವರಿಗೂ ಬೇಡ್ತಾ 1-2 ಮಾತುಗಳನ್ನು ಆಡಲು ಬಯಸ್ತೇನೆ. ಶ್ರೀ ಶಂಕರಾಚಾರ್ಯರು ಕಾಲಡಿಯಲ್ಲಿ ಜನಿಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತವನ್ನು ಸುತ್ತಿ ತಮ್ಮ ತರ್ಕಶಕ್ತಿಯಿಂದ ಪ್ರತಿವಾದಿಗಳನ್ನು ಸೋಲಿಸಿ ಅದ್ವೈತದ ಧ್ವಜವನ್ನು ಎತ್ತಿ ಹಿಡಿದವರು. ಅವರು ಬದುಕಿದ್ದು ಕೇವಲ 32 ವರ್ಷಗಳ ಕಾಲ ಮಾತ್ರವಾದರೂ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕಪಡಿಸಿಕೊಂಡವರು. ಅವರ ಬಗ್ಗೆ ಜನಶ್ರುತಿ ಹೀಗಿದೆ: ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. 8 ವರ್ಷಕ್ಕೆ 4 ವೇದಗಳನ್ನು ಕಲಿತವರು, 12ನೇ ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ತಿಳಿದರು, 16ನೇ ವರ್ಷದಲ್ಲಿ ಭಾಷ್ಯಗಳನ್ನು ಬರೆದರು. ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯ ತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿಗರು.
ಕೇವಲ 32 ವರ್ಷಗಳ ಕಾಲ ಜೀವಿಸಿದ್ರೂ ಶಂಕರಾಚಾರ್ಯರು ಈ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೂ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು. ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸೌರ ಹಾಗೂ ಸ್ಕಾಂದ ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಪ್ರತಿಷ್ಠಾಪಕರಾದರು. ಅವರು ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರೂ ಕರ್ಮ, ಭಕ್ತಿ, ಉಪಾಸನೆ ಇವುಗಳನ್ನು ನಿರಾಕರಿಸಲಿಲ್ಲ. ಮನಸ್ಸು ಶುದ್ಧವಾಗಬೇಕಾದ್ರೆ ಅದಕ್ಕೆ ಕರ್ಮಾಚರಣೆ, ಉಪಾಸನೆ ಇತ್ಯಾದಿಗಳು ಅಗತ್ಯ ಅಂತ ಸಾರಿ ಹೇಳಿದರು. ಆದರೆ ಮೋಕ್ಷ ಪ್ರಾಪ್ತಿಯು ಕೇವಲ ಆತ್ಮಜ್ಞಾನದಿಂದ ಮಾತ್ರ ಸಿದ್ಧಿಸುವುದು ಅಂತ ಪ್ರತಿಪಾದಿಸಿದರು. ಅದ್ವೈತ ಸಿದ್ಧಾಂತದ ಮೂಲ ಸಾರ ಆತ್ಮ ಮತ್ತು ಪರಮಾತ್ಮ ಎನ್ನುವುದು ಎರಡು ಬೇರೆ ಬೇರೆ ಅಂಶಗಳಲ್ಲ, ಇರುವುದು ಒಂದೇ. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಶ್ರೀಶಂಕರರು ತಮ್ಮ ಅದ್ವೈತ ಸಿದ್ಧಾಂತಕ್ಕೆ 4 ವೇದಗಳಿಂದ ಒಂದೊಂದು ವಾಕ್ಯವನ್ನು ಆಯ್ದುಕೊಂಡಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ. ಎಲ್ಲವೂ ಬ್ರಹ್ಮವೇ ಅಂದಮೇಲೆ ಪ್ರಪಂಚದಲ್ಲಿ ಭೇದ ಎಲ್ಲಿಯದು? ಈ ಚಿಂತನೆಯನ್ನು ಪ್ರತಿಪಾದಿಸಿದ ಶಂಕರರನ್ನೇ ಒಮ್ಮೆ ಮಾಯಿಗೆ ಒಳಗಾಗಿ ಕ್ಷಣಕಾಲ ಭೇದ ಬುದ್ಧಿನ ತೋರಿಸ್ತಾರೆ. ಒಂದು ಸಲ ಕಾಶಿ ಬೀದಿನಲ್ಲಿ ನಡೆದು ಹೋಗ್ತಾ ಇರುವಾಗ ಎದುರಿಗೆ ಒಬ್ಬ ಚಾಂಡಾಲ ಬರ್ತಾನೆ. ಆಗ ಶಂಕರರು ಆತನಿಂದ ದೂರ ಸರಿದು ನಿಲ್ಲಲು ಸೂಚಿಸ್ತಾರೆ. ಅದನ್ನು ಕೇಳಿದ ಚಾಂಡಾಲ, ನೀವು ಯಾರಿಗೆ ಹೇಳಿದ್ದು, ದೇಹಕ್ಕೋ ಆತ್ಮಕ್ಕೋ ಅಂತ ಕೇಳ್ತಾನಂತೆ. ಈ ಮೂಲಕ ತಮ್ಮಿಬ್ಬರ ಒಳಗೆ ಇರುವ ಆತ್ಮ ಒಂದೇ, ಪರಬ್ರಹ್ಮ ಸ್ವರೂಪಿಯಾದದ್ದು ಅನ್ನೋದನ್ನು ಧ್ವನಿಸ್ತಾನೆ. ತಕ್ಷಣ ಜಾಗರೂಕರಾಗುವ ಶಂಕರರು ತಮ್ಮ ತಪ್ಪನ್ನು ಮನ್ನಿಸುವಂತೆ ಕೇಳ್ಕೊಳ್ತಾರೆ ಮತ್ತು ತನ್ನೊಳಗೆ ತಾರತಮ್ಯದ ಲವಶೇಷವೂ ಉಳಿಯದಂತೆ ಮಾಡಿದ ಚಾಂಡಾಲನನ್ನು ಸ್ತುತಿಸಿ ಮನೀಷಾ ಪಂಚಕವನ್ನು ರಚಿಸ್ತಾರೆ. ಇದು ಶಂಕರರು ತಮ್ಮ ತತ್ವ ಚಿಂತನೆಯನ್ನು ಅನುಸರಿಸಿ ತೋರಿದ ಸ್ವಯಂ ಮಾದರಿಗೆ ಉದಾಹರಣೆ. ಅದ್ವೈತ ಅಂದರೆ ಭೇದ ಬುದ್ಧಿಯನ್ನು ಹೋಗಲಾಡಿಸಿ ಸರ್ವಸ್ವವನ್ನು ಏಕತ್ರವಾಗಿ ಕಾಣುವುದು. ಶಂಕರರು ತಮ್ಮ ಈ ಚಿಂತನೆಯನ್ನು ಚಾಂಡಾಲನ ಪ್ರಕರಣದಿಂದ ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾರೆ. ಅವರ ಅತ್ಯಂತ ಪ್ರಸಿದ್ಧವಾದ ಕೃತಿ ಬ್ರಹ್ಮಸೂತ್ರ ಭಾಷ್ಯ. ತಾರ್ಕಿಕ ಸಮಂಜಸತೆ, ಉಜ್ವಲ ದಾರ್ಶನಿಕ ಪ್ರತಿಭೆ, ಮನೋಹರ ಶೈಲಿಗಳ ಸಂಗಮ ಅದೊಂದು ಅಮೋಘ ಕೃತಿ. ಹಾಗೆಯೇ ಉಪನಿಷತ್ತು ಮತ್ತು ಭಗವದ್ಗೀತೆಗಳ ಮೇಲಿನ ಅವರ ಭಾಷ್ಯಗಳು, ಅದರ ಸರಳ ನಿರೂಪಣೆ ಅಸಾಧಾರಣ ತರ್ಕಕ್ಕೆ ಪ್ರಸಿದ್ಧಿ ಮತ್ತು ಜನಪ್ರಿಯತೆ ಪಡೆದಿದೆ. ಈ ಮೇಲಿನ 3 ವಿಷಯಕ್ಕೆ ಪ್ರಸ್ಥಾನತ್ರಯ ಅಂತ ಹೆಸರು. ಅವರು ಪ್ರಸ್ಥಾನತ್ರಯದ ಮೊದಲ ಭಾಷ್ಯಕಾರರು ಅಂತ ಕೂಡ ಹೆಸರು ಪಡೆದಿದ್ದಾರೆ. ಅಲ್ಲದೆ ಅವರು ಆತ್ಮಬೋಧೆ ಮೊದಲಾದ ಅನೇಕ ಗ್ರಂಥಗಳನ್ನು, ಸ್ತೋತ್ರಗಳನ್ನು ರಚಿಸಿದ್ದಾರೆ. ಶಂಕರಾಚಾರ್ಯರ ಸ್ತೋತ್ರ ಭಂಡಾರ ಎಷ್ಟೊಂದಿದೆ ಅಂದರೆ ಅವುಗಳಲ್ಲಿ ಹೆಸರುಗಳನ್ನು ಮಾತ್ರ ಹೇಳ್ತಾ ಹೋದ್ರೂ ಗಂಟೆಗಟ್ಟಲೆ ಆಗಿಬಿಡತ್ತೆ. ಅದರಲ್ಲಿ ಶಿವಸ್ತೋತ್ರದ ಹೆಸರುಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತಾನೆ. ಶಿವಪಂಚಾಕ್ಷರ ಸ್ತೋತ್ರ, ಲಿಂಗಾಷ್ಟಕ ಸ್ತೋತ್ರಂ, ಶ್ರೀ ಶಿವಮಾನಸ ಪೂಜಾ ಸ್ತೋತ್ರಂ, ಶ್ರೀ ಶಿವ ಷಡಾಕ್ಷರಿ ಸ್ತೋತ್ರಂ, ಬಿಲ್ವಾಷ್ಟಕ ಸ್ತೋತ್ರಂ, ಶ್ರೀ ಉಮಾಮಹೇಶ್ವರ ಸ್ತೋತ್ರಂ, ಶ್ರೀ ಮೃತ್ಯುಂಜಯ ಮಾನಸ ಪೂಜಾ ಸ್ತೋತ್ರಂ, ಶ್ರೀ ಕಾಲಭೈರವಾಷ್ಟಕ ಸ್ತೋತ್ರಂ, ಶ್ರೀ ಕಾಶಿ ವಿಶ್ವನಾಥ ಸ್ತೋತ್ರಂ, ಶ್ರೀ ಶಿವ ಕೇಶಾದಿಪಾದಾಂತ ವರ್ಣನ ಸ್ತೋತ್ರಂ, ಶ್ರೀ ಶಿವ ಭುಜಂಗ ಸ್ತೋತ್ರಂ, ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರಂ, ಅರ್ಧನಾರೀಶ್ವರ ಸ್ತೋತ್ರಂ, ವೇದಸಾರ ಶಿವಸ್ತೋತ್ರಂ, ಶ್ರೀ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ, ಶ್ರೀ ಶಿವಾಷ್ಟಕ ಸ್ತೋತ್ರಂ. ಹೀಗೆ ಶ್ರೀ ಶಂಕರರು ತೋರಿಸಿದ ರಾಷ್ಟ್ರೀಯ ಸಮೈಕ್ಯತಾ ಭಾವ ಕೂಡ ಅದ್ವಿತೀಯವಾದದ್ದು. ಸಮಗ್ರ ಭಾರತವನ್ನು ಅವರು ತಮ್ಮದು ಅಂತ ಮನಗಂಡಿದ್ರು. ಅವರು ಉತ್ತರ ಭಾರತದ ಶ್ರೀ ಸುರೇಶ್ವರಾಚಾರ್ಯರನ್ನು ದಕ್ಷಿಣದ ಶೃಂಗೇರಿ ಶಾರದಾ ಪೀಠದಲ್ಲೂ, ಕರ್ನಾಟಕದ ತೋಟಕಾಚಾರ್ಯರನ್ನು ಬದರಿಯ ಜ್ಯೋತಿಷ್ ಪೀಠದಲ್ಲೂ ಅಧಿಪತಿಗಳನ್ನಾಗಿ ಮಾಡಿದರು. ಭಾರತೀಯರ ಆಧ್ಯಾತ್ಮಿಕ ಜೀವನದ ಮೇಲೆ ಶ್ರೀ ಶಂಕರಾಚಾರ್ಯರಷ್ಟು ಆಳವಾದ ಪ್ರಭಾವವನ್ನು ಬೀರಿದ ಮತ್ತೊಬ್ಬರಿಲ್ಲ. ಕೇವಲ 32 ವರ್ಷಗಳ ಜೀವಿತ ಕಾಲದಲ್ಲಿ ಅವರ ಮೇಧಾಶಕ್ತಿ ಹಾಗೂ ಆಧ್ಯಾತ್ಮಿಕ ಜ್ಞಾನ ಭಾರತೀಯ ತತ್ವಶಾಸ್ತ್ರ, ಸಾಹಿತ್ಯ, ನೈತಿಕ ಜೀವನ ಹಾಗೂ ಮಾನವೀಯತೆಗಳ ಮೇಲೆ ಬೀರಿದ ಪ್ರಭಾವದ ಛಾಯೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಶಂಕರರ ಗುರುವಷ್ಟಕದ ಈ ಭಾಗದೊಂದಿಗೆ ಗುರುವರೆಣ್ಯರಿಗೆ ನನ್ನ ಪ್ರಣಾಮಗಳನ್ನು ಸೂಚಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ.
ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಧನ್ಯವಾದ. ಎಷ್ಟು ಸರಳವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಪುಷ್ಪಾ ದೀಕ್ಷಿತ್ ಅವರಿಗೆ ನಮ್ಮ ಅನಂತ ವಂದನೆಗಳು. ಈಗ ಸಿಡ್ನಿ ಕೂಡ ಈ ವಿಚಾರದಲ್ಲಿ ಹಿಂದೆ ಬೀಳಲಿಲ್ಲ ಅನ್ನಬೇಕು. ಇಲ್ಲಿ ಕೂಡ ಶಂಕರ ಜಯಂತಿಯನ್ನು ಆಚರಿಸಲಾಯಿತು. ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ಕೊಡ್ತಾ ಇದ್ದಾರೆ ನಮ್ಮ ಸೀತಾ ಕೇಶವ ಅವರು. ಕೇಳಿ. ಸಿಡ್ನಿ ಕನ್ನಡವಾಣಿ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದೇ ಭಾನುವಾರ 19ನೇ ತಾರೀಕು ಆಸ್ಟ್ರೇಲಿಯಾ ಭಾರತೀಯ ಸಮಾಜ ಸಿಡ್ನಿ ಮತ್ತು ಸಿಡ್ನಿ ಮಹಾಪೆರಿಯಾಯ ಡಿವೋಟಿಸ್ ತಂಡದವರು ಶ್ರೀ ಆದಿಶಂಕರ ಜಯಂತಿ ಮತ್ತು ಮಹಾಪೆರಿಯಾಯ ಜಯಂತಿನ ಎರ್ಮಿಂಗ್ಟನ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆಸಿದರು. ಇದು ನನಗೆ ಹೇಗಪ್ಪ ಗೊತ್ತಾಯಿತು ಅಂತಂದರೆ, ಹಿಂದೆ 1993-94ರಿಂದ ಸಿಡ್ನಿನಲ್ಲಿ ಶ್ರೀ ಶಂಕರ ಜಯಂತಿ ನಡೆಸ್ತಾ ಇದ್ದವರು ಒಬ್ಬರು ಸಿಕ್ಕಿ ಹೀಗೆ ಒಂದು ಸಮಾರಂಭದಲ್ಲಿ ಸಿಕ್ಬಿಟ್ಟು ಈ ಥರ ಶಂಕರ ಜಯಂತಿ ನಡೆಸ್ತಾ ಇದ್ದೀವಿ, ಖಂಡಿತ ಬನ್ನಿ ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಈ ಥರ ಡೀಟೇಲ್ಸ್ ಕಳಿಸ್ಕೊಡಿ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವತ್ತಿನ ದಿವಸ ಹೋದಾಗ ಸುಮಾರು 9:30ಯಿಂದ 12:30ವರೆಗೂ ಪ್ರೋಗ್ರಾಮ್ ಇರುತ್ತೆ ಅಂತ ನೋಡ್ಕೊಂಡಿದ್ದೆ. ಸರಿಯಾಗಿಯೇ 9:30ಗೆ ಕಾರ್ಯಕ್ರಮ ಶುರು ಮಾಡಿದ್ರು. ಕಲಶ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ಪೂಜೆ ಇದು, ಆಮೇಲೆ ಮುದಾಕರಾತ ಸ್ತೋತ್ರನೂ ಪಠಿಸಿ, ಆಮೇಲೆ ಅಲ್ಲಿಟ್ಟಿದ್ದ ದೇವರುಗಳೆಲ್ಲದಕ್ಕೂ ಅಷ್ಟೋತ್ತರಗಳು ಸುಮಾರು ಹೊತ್ತು ತಗೊಂತು. ಎಲ್ಲ ಅವರ ಭಕ್ತಾದಿಗಳು ಅಲ್ಲಿ ನಿಂತಿದ್ದವರೆಲ್ಲರೂ ಹೂನಲ್ಲಿ ಅಷ್ಟೋತ್ತರಗಳೆಲ್ಲ ಮಾಡಿ, ಆಮೇಲೆ ರುದ್ರ ಪಠಣ ಅದನ್ನು ಎಲ್ಲ ಮಾಡಿದ್ರು. ಅದಷ್ಟು ಆಗಿಬಿಟ್ಟ ಮೇಲೆ ಕಳಸದ ನೀರು ಇದನ್ನು ಎಲ್ಲ ನಮಗೆಲ್ರಿಗೂ ಪ್ರೋಕ್ಷಿಸಿ ಎಲ್ಲ ಮಾಡಿದ್ರು. ಸುಮಾರು 11:30ಕ್ಕೆ ಸರಿಯಾಗಿ ಮಹಾಪೆರಿಯಾಯರವ್ರದ್ದು 100ನೇ ವರ್ಷದ ಜಯಂತಿನೂ ಅವತ್ತಾದ್ದರಿಂದ 11:30ಕ್ಕೆ H.H. ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳು ಕಂಚಿ ಮಠ ಅವರಿಂದ ಒಂದು ಅನುಗ್ರಹ ಭಾಷಣನ ಅವರು ಕಳಿಸಿದ್ದನ್ನು ಕೇಳೋ ವ್ಯವಸ್ಥೆ ಮಾಡಿ ಸ್ಕ್ರೀನ್ ಮೇಲೆ ನಾವೆಲ್ಲ ಕೇಳಿದ್ವಿ. ಅದಷ್ಟು ಎಲ್ಲ ಆಯಿತು. ಆಮೇಲೆ ಮಕ್ಕಳಿಂದ ಕಾರ್ಯಕ್ರಮ ಏನಪ್ಪ ಅಂದರೆ ಮೃದಂಗವಾದನ ಆಯಿತು. ಆಮೇಲೆ ಹಾಡುಗಳೆಲ್ಲ ಹೇಳಿದ್ರು. ಮಕ್ಕಳು ಎಲ್ಲ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹೇಳಿದರು. ಅದಷ್ಟು ಆಯಿತು. ಆಮೇಲಿಂದ ದೇವರಿಗೆ ಆರತಿ ಮಾಡೋ ಹಾಗೆ ಮಾಡಿ ಎಲ್ಲ ಬಂದಿರೋರು ಎಲ್ಲರೂ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಅಂತ ಹೇಳಿದ್ರು. ಹಾಗಾಗಿ ಹೋಗ್ಬಿಟ್ಟು ದೇವರಿಗೂ ಅಲ್ಲಿ ಆರತಿ ಎಲ್ಲ ಮಾಡಿ ಪೂಜೆ ಹೂಗಳು ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ 12:30 ಊಟ ಸಮಯ, ಮಹಾಪ್ರಸಾದ ಅದು ಎಲ್ಲ ತುಂಬ ಚೆನ್ನಾಗಿತ್ತು. ಅದರ ವ್ಯವಸ್ಥೆನೂ ಹಾಗೆ ಅಲ್ಲಿ ನೋಡಿದಾಗ ಒಂದು ಟೇಬಲ್ ಮೇಲೆ ಅಕ್ಕಿ ಬ್ಯಾಗು, ತೊಗರಿಬೇಳೆ, ಈ ಥರ ದಿನಸಿ ಸಾಮಾನುಗಳೆಲ್ಲ ತುಂಬ ಇಟ್ಟಿದ್ರು. ಇದೇನಪ್ಪ ಇದಿಷ್ಟೊಂದು ಇದೆಲ್ಲ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೂ ಹೇಳಿದ್ರು ಶ್ರೀ ರಾಮಮೂರ್ತಿ ಅನ್ನೋರು ಹೋಮ್ಲೆಸ್ ಪೀಪಲ್ ಸಿಡ್ನಿನಲ್ಲಿರೋರಿಗೆ ಸಿಟಿನಲ್ಲಿ ಕರ್ಮ ಕಿಚನ್ನಲ್ಲಿ ಅಡುಗೆ ಮಾಡಿ ಪ್ಯಾರಾಮೆಟ ಸಿಟಿ ಮತ್ತು ಇನ್ನೂ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಮ್ಲೆಸ್ ಪೀಪಲ್ಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಭಕ್ತಾದಿಗಳು ಯಾರು ಬೇಕಾದರೂ ಈ ಥರ ತಂದು ಕೊಡಬಹುದು ಅಂತ ಅದು ಒಂದು ಹೇಳಿದ್ರು. ಆ ವಿಷಯನೂ ಅವತ್ತಿನ ದಿವಸ ಹೊಸದಾಗಿ ನನಗೆ ಗೊತ್ತಾಯಿತು. ಆಮೇಲೆ ಹಿಂದೇನು ನಾವು ಶಂಕರ ಜಯಂತಿನಲ್ಲಿ ಭಾಗವಹಿಸ್ದಾಗೆಲ್ಲನೂ ಭಜಗೋವಿಂದಮ್ಮು, ಬ್ರಹ್ಮಮುರಾರೀಶ್ವರಾರ್ಚಿತ, ಆಮೇಲೆ ನಾಗೇಂದ್ರ ಹಾರಾಯ, ಆಮೇಲೆ ಶಂಭೋ ಶಿವ ಶಂಭೋಗಂತೂ ಒಬ್ಬೊಂದು ಹುಡುಗಿ ನೃತ್ಯ ಮಾಡಿದ್ದು ಕೂಡ ಕೇಳಿದ್ವಿ. ಈ ಸತಿ ಇದರಲ್ಲಿ ತೋಟಕಾಷ್ಟಕಂ ಅವ್ರುಗಳೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ಹೇಳಿದ್ದು ಅದು ಒಂದು ಹೊಸದಾಗಿ ನಾನು ಈ ಸತಿ ಕೇಳ್ಪಟ್ಟೆ. ಈ ನನ್ನ ಶಂಕರ ಜಯಂತಿ ಈ ವರ್ಷದನ್ನು ಅನುಭವನ ಹಂಚ್ಕೊಳ್ಳೋ ಹಾಗೆ ಸಿಡ್ನಿ ಕನ್ನಡವಾಣಿನವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿಡ್ನಿ ಕನ್ನಡವಾಣಿ ತಂಡದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಅಷ್ಟೇ ಸೀತಾ ಅವರ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಚೆನ್ನಾಗಿ ಎಲ್ಲ ವಿವರಿಸಿ ಹೇಳಿದ್ದೀರಿ. ಇದು ಕೇಳಿ. ಈಗ ಭಾರತೀ ತೀರ್ಥನಾಮ ಧಾರಣಾಯ ಶಂಕರಾಯ, ಭಾರತೀ ತೀರ್ಥನಾಮ ಧಾರಣಾಯ ಶಂಕರಾಯ, ಶಾರದಾ ಪೀಠರಾಜ ಗುರವೇ ಮಂಗಳಂ, ಶಾರದಾ ಪೀಠರಾಜ ಗುರವೇ ಮಂಗಳಂ.
अभिनव विद्यातीर्थ पूज्यपाद सेवकाय अभिनव विद्यातीर्थ पूज्यपाद सेवकाय भूलोकरक्षकाय गुरवे मङ्गलम् भूलोकरक्षकाय गुरवे मङ्गलम् भक्तहृदय साम्राज्य राजाधिराजाय भक्तहृदय साम्राज्य राजाधिराजाय रागादिदोषरहित गुरवे मङ्गलम् रागादिदोषरहित गुरवे मङ्गलम् सर्वशास्त्रपण्डिताय सर्वशास्त्रबोधकाय सर्वशास्त्रपण्डिताय सर्वशास्त्रबोधकाय सर्वशास्त्रपोषकाय गुरवे मङ्गलम् सर्वशास्त्रपोषकाय गुरवे मङ्गलम् सुस्मिताय सुहृदयाय शुद्धसत्त्वधारणाय सुस्मिताय सुहृदाय शुद्धसत्त्वधारणाय सूक्ष्मतत्त्वबोधकाय गुरवे मङ्गलम् सूक्ष्मतत्त्वबोधकाय गुरवे मङ्गलम् शिवाय शिवपूजकाय हराय हरचिन्तकाय शिवाय शिवपूजकाय हराय हरचिन्तकाय नराय नरसेविताय गुरवे मङ्गलम् नराय नरसेविताय गुरवे मङ्गलम् मङ्गलं निरामयाय मङ्गलं निराकुलाय मङ्गलं निरामयाय मङ्गलं निराकुलाय मङ्गलं निरञ्जनाय गुरवे मङ्गलम् मङ्गलं निरञ्जनाय गुरवे मङ्गलम् मङ्गलं भयापहाय मङ्गलं यतीश्वराय मङ्गलं भयापहाय मङ्गलं यतीश्वराय मङ्गलं परात्पराय गुरवे मङ्गलम् मङ्गलं परात्पराय गुरवे मङ्गलम् भारती तीर्थनामधारणाय शङ्कराय भारती तीर्थनामधारणाय शङ्कराय शारदा पीठराज गुरवे मङ्गलम् शारदा पीठराज गुरवे मङ्गलम् शारदा पीठराज गुरवे मङ्गलम् शारदा पीठराज गुरवे मङ्गलम् गुरवे मङ्गलम् गुरवे मङ्गलम् ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. The City of Ryde is hosting a series of workshops aimed at addressing the cost of living. In this engaging workshop, learn how to start and maintain your own garden to help manage the rising cost of living. Discover practical gardening tips that can lead to significant savings on groceries. The event is free, so put this date in your diary: Wednesday, August 28th, from 10 a.m. until 12 midday, at the North Ryde School of Arts Community Center, 201 Cox Road, North Ryde. To register, go to the City of Ryde website. 2RRR is your local sound to the world. If you have a business you would like to promote on air, we have tailored promotional packages to suit your budget. So get in touch today by visiting our website 2RRR.org.au. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ.
ಇನ್ನು ಇವತ್ತಿನ ಮುಖ್ಯ ಭಾಗಕ್ಕೆ ಬರೋಣ. ನಾವು ವರ್ಷದಿಂದ ಎದುರು ನೋಡ್ತಾ ಇದ್ವಿ ಭಾರತದಲ್ಲಿ ಚುನಾವಣೆ ಆಗುತ್ತೆ ಅಂತ. ಚುನಾವಣೆಯೂ ಆಯಿತು, ಅದರ ಫಲಿತಾಂಶನೂ ಹೊರಗಡೆ ಬಂತಾಯ್ತು. ಈಗ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರು ಒಂದು ಹ್ಯಾಟ್ರಿಕ್ ಹೊಡೆದ್ರು, 3 ಸಲ ಕಂಟಿನ್ಯೂಯಸ್ ಆಗಿ ಪ್ರಧಾನಮಂತ್ರಿಗಳಾದರು. ಮುಂದೆ ನೆಹರೂರವರು ಇದೇ ಒಂದು ಇದಕ್ಕೆ ನೆಹರು ಅವರು ಅವರು ಕೂಡ ಹ್ಯಾಟ್ರಿಕ್ ಹೊಡೆದಿದ್ರು ಅಂತ ನನ್ನ ಅಭಿಪ್ರಾಯ. ಆದರೆ ಈ ಎಲೆಕ್ಷನ್ನಲ್ಲಿ ಒಂದು ಸೋಜಿಗ, NDA ಒಕ್ಕೂಟ ಬಹುಮತ ಗಳಿಸಿದರೂ BJP ಅವ್ರಿಗೆ ಸಮಾಧಾನ ಇಲ್ಲ, ಹಲವಾರು ಜನರಿಗೆ ನಿರಾಶೆಯಾಗಿದೆ. ಈ ಕಡೆ ಇಂಡಿಯಾ ಸೋತರು, ಕಾಂಗ್ರೆಸ್ನವ್ರಿಗೆ ಗೆದ್ದವು ಅನ್ನೋ ಸಂತೋಷ ಇದೆ. ಒಬ್ಬರು ಗೆದ್ದು ಸೋತರು, ಇನ್ನೊಬ್ಬರು ಸೋತು ಗೆದ್ದರು. ಆದರೆ ನಿಜವಾಗಿ ಗೆದ್ದಿದ್ದು ಭಾರತದ ಪ್ರಜಾಪ್ರಭುತ್ವ. ಯಾಕೆಂದರೆ ಭಾರತದ ಸುತ್ತಮುತ್ತ ಇರುವ ಆಫ್ರಿಕಾದಲ್ಲಿ ಇರುವ ಹಲವಾರು ದೇಶಗಳನ್ನು ನೋಡಿದ್ರೆ ಎಲ್ಲ ಕಡೆ ಪ್ರಜಾಪ್ರಭುತ್ವ ಯಾವ ಹೀನಾಯ ಸ್ಥಿತಿಯಲ್ಲಿದೆ ಅನ್ನೋದು ನಮಗೆ ಗೊತ್ತು. ಆದರೆ ಭಾರತ ಮಾತ್ರ ಯಾವತ್ತೂ ಕೂಡ ಒಂದು ಡಿಕ್ಟೇಟರ್ಶಿಪ್ ಆಗಲಿ, ಮಿಲಿಟ್ರಿ ರೂಲ್ ಆಗಲಿ, ದಂಗೆ ಆಗಲಿ ಏನೂ ಆಗಲಿದೆ 75 ವರ್ಷ ಹಾಗೆ ಮುಂದುವರ್ಸ್ಕೊಂಡು ಬಂದಿದೆ ಪ್ರಜಾಪ್ರಭುತ್ವನ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದಕ್ಕೆ ನಾನು ಹೇಳ್ತೀನಿ ಗೆದ್ದಿದ್ದು ಭಾರತ ಅಂತ. ಚುನಾವಣೆ ಮತ್ತು ಫಲಿತಾಂಶದ ಬಗ್ಗೆ ನಮ್ಮವರೇ ಆದ ಮಹೇಶ್ ರಾವ್ ಅವರು ಒಂದು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ಭಾಗವಹಿಸ್ತಾ ಇರೋರು ನಮಗೆ ಚೆನ್ನಾಗಿ ಗೊತ್ತಿರುವಂಥ ದೀಪಕ್ ರಾವ್ ಅವರು ಮತ್ತು ಶಿವಕುಮಾರ್ ಅವರು. ನವೀನವಾದ ಒಂದು ಸಮಾಲೋಚನೆ ಇದು. ಈ ಚುನಾವಣಾ ಫಲಿತಾಂಶದಿಂದ ನಾವು ಏನು ಪಾಠ ಕಲಿಬೇಕು ಅಂತ ಕೂಡ ಇವರು ಮಾತಾಡ್ತಾರೆ. ಅದನ್ನು ಕೇಳೋಣ ಈಗ. ಇದು 2 ಭಾಗಗಳಲ್ಲಿ ಬರುತ್ತೆ. ಒಂದು ಭಾಗ 1 ಆದಮೇಲೆ ಒಂದು ಕಮರ್ಷಿಯಲ್ಲು ಅಥವಾ ಸಂದೇಶ, ಸ್ಪಾನ್ಸರ್ ಸಂದೇಶ ಇತ್ಯಾದಿ ಹಾಕಿ ಆಮೇಲೆ ಭಾಗ 2 ಪ್ರಸಾರ ಮಾಡೋಣಂತೆ. ಇದೋ ಕೇಳಿ ಭಾಗ 1, ಮಹೇಶ್ ರಾವ್ ಅವರು ನಡೆಸುತ್ತಿರುವ ಸಮಾಲೋಚನೆ. ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮದ ಕೇಳಿಗರಿಗೆ ನನ್ನ ನಮಸ್ಕಾರಗಳು. ಏಪ್ರಿಲ್ 19ರಿಂದ ಜೂನ್ 1ರವರೆಗೆ ನಮ್ಮ ಭಾರತದ 18ನೇ ಲೋಕಸಭೆ ಚುನಾವಣೆ ನಡೆಯಿತು. ಜೂನ್ 4ನೇ ತಾರೀಕು 543 ಸದಸ್ಯರ ಆಯ್ಕೆಯ ಫಲಿತಾಂಶ ಘೋಷಣೆ ಆಯಿತು. ಭಾರತದಲ್ಲಿ 99 ಕೋಟಿ 70 ಲಕ್ಷ ಮತದಾರರು ಇದ್ದಾರೆ. ಅದರಲ್ಲಿ 31 ಕೋಟಿ 20 ಲಕ್ಷದ ಮಹಿಳೆಯರು ಸೇರಿದಂತೆ 64 ಕೋಟಿ 20 ಲಕ್ಷದ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ವಿಶ್ವ ದಾಖಲೆ. ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ನಮಗೆ ಪರಿಚಿತರಾದ ಬೆಂಗಳೂರಿನ ದೀಪಕ್ ರಾವ್ ಇದ್ದಾರೆ. ನಮಸ್ಕಾರ ದೀಪಕ್. ನಮಸ್ಕಾರ. ನಮಸ್ಕಾರ. ಹಾಗೂ ಇಂಡಿಕಾ ಸಂಸ್ಥೆಯ ನಿರ್ದೇಶಕರಾದ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಮಹೇಶ್. ನಮಸ್ಕಾರ ದೀಪಕ್. ಇಂಡಿಕಾ ಭಾರತ ಜ್ಞಾನ ವ್ಯವಸ್ಥೆಗಳ ಸಂಸ್ಥೆ ಅಂತ ಕೇಳಿಬಂತು. ಶಿವಕುಮಾರ್ ಸರ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಂಡಿತ. ನಮ್ಮ ಇಂಡಿಕ್ ಅಕಾಡೆಮಿ ಇದು ಭಾರತೀಯ ಜ್ಞಾನ ಪರಂಪರೆಯ ಈ ವಾಹಿನಿಯನ್ನ ಮತ್ತೆ ಜನಮಾನಸದ ಮುಂಚೂಣಿ, ನಾಗರಿಕತೆಯ ಮುಂಚೂಣಿಗೆ ತರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ಅನೇಕ ಸಂಸ್ಥೆಗಳಿವೆ, ಆದರೆ ಇಂಡಿಕಾ ಒಂದು ರೀತಿಯ ಪೈನಿಯರ್ ಅಂತ ಹೇಳ್ಬೋದು. ನಮ್ಮಲ್ಲಿ ಕಾನ್ಫರೆನ್ಸಸ್, ಸಿಂಪೋಸಿಯಂ ಇಂದ ಹಿಡಿದು ಪುಸ್ತಕ ಪ್ರಕಟಣೆ ಮತ್ತು ವಿಡಿಯೋ ತಯಾರಿಕೆ, ಈ ಎಲ್ಲಾನು ಭಾರತೀಯ ಜ್ಞಾನ ಪರಂಪರೆಯ ಎಲ್ಲ ಮುಖಗಳಲ್ಲೂ ನಾವು ಮಾಡ್ತಾ ಇದ್ದೀವಿ. ಟೆಕ್ಸ್ಚುಯಲ್ ಅಂದ್ರೆ ಶಾಸ್ತ್ರೀಯ ಮತ್ತು ಆಚರಣೆಯಲ್ಲಿರುವಂತಹ ಡೈಮೆನ್ಷನ್ಗಳು, ಈ ಎಲ್ಲ ಸಮಸ್ತ ರೀತಿಯ ಜ್ಞಾನ ಪರಂಪರೆಯನ್ನ ಮುಂಚೂಣಿಗೆ ತರುವುದು ಪ್ರಯತ್ನ. ಅದೇ ನಿಮ್ ವೆಬ್ಸೈಟ್ ಕೂಡ ನೋಡಿದೆ, ಇಟ್ಸ್ ವೆರಿ ಲೋಡೆಡ್ ವೆಬ್ಸೈಟ್ ಸರ್. ಇದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಖಂಡಿತ ಮಾತಾಡೋಣ. ಈಗ ಇದು ಚುನಾವಣೆ ಬಗ್ಗೆ ವಾಪಸ್ ಬಂದ್ರೆ, ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಅನ್ಸುತ್ತಲ್ವಾ? ಖಂಡಿತ ಇದು ಅನಿರೀಕ್ಷಿತವೇ ಹೌದು. ಯಾಕೆಂದ್ರೆ ರಾಮ ಮಂದಿರ ನಿರ್ಮಾಣವಾದ ವರ್ಷದಲ್ಲಿ
ಇದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆನ ಎಲ್ಲರೂ ನಿರೀಕ್ಷಿಸಿದ್ದಂತೂ ನಿಜ. ಖಂಡಿತ. ಆದ್ರೆ ಒಂದ್ ಹೇಳ್ಬೋದು, ಭಾರತೀಯ ಜನತಾ ಪಾರ್ಟಿಯ ಕೋರ್ ವೋಟ್ ಅಂತ ಏನ್ ಹೇಳ್ತೀವಿ, ಬರೀ ಕೋರ್ ಹಿಂದುತ್ವ ಅಲ್ಲ, ಕೋರ್ ವೋಟರ್ಸ್ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಹಾಗೆ ಇದೆ. ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗಿದೆ. ಅನೇಕ ಹೊಸ ರಾಜ್ಯಗಳಲ್ಲಿ ಮತ್ತೆ ಪ್ರವೇಶ ಪಡೆದಿದೆ. ಅದು ಒಂದು ರೀತಿಯ ಮುಖ್ಯಾಂಶ. ಎರಡನೇದು, ಮಂದಿರದಿಂದ ಎಷ್ಟು ಹೆಚ್ಚು ವೋಟ್ಗಳನ್ನ ನಿರೀಕ್ಷಿಸಿದ್ರೋ ಭಾರತೀಯ ಜನತಾ ಪಾರ್ಟಿ ಅಷ್ಟು ಬರಲಿಲ್ಲ. ಮೂರನೇದು, ಅಪೋಸಿಷನ್ ವೋಟ್ ಏನಂತೀವಿ ನೋಡಿ, ಕನ್ಸಾಲಿಡೇಷನ್ ಅಂತ ಏನು ಹೇಳ್ತೀವಿ, ಅದು ಎಲ್ಲರೂ ಎಷ್ಟು ನಿರೀಕ್ಷಿಸಿದ್ರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಅದು ಕೂಡ ಒಂದು. ಮತ್ತು ಟ್ರಾನ್ಸ್ಫರ್ ಅಂತ ಹೇಳ್ತೀವಲ್ಲ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಅದು ಇನ್ಎಫಿಷಿಯಂಟ್ ಆಗಿರುತ್ತೆ. ಆದ್ರೆ ಇದು ಸಾಕಷ್ಟು ರೀತಿಯಲ್ಲಿ ಎಫಿಷಿಯಂಟ್ ಆಗಿದೆ. ನಾಲ್ಕನೇ ಅಂಶ, ಕೆಲವೊಂದು ಕಡೆ ಡಿಸ್ಗ್ರಂಟಲ್ಮೆಂಟ್ ವೋಟ್ ಅಂತೀವಿ. ಅಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಐ ಆಮ್ ನಾಟ್ ಹ್ಯಾಪಿ ಅನ್ನೋರುಗಳು ಕೆಲವೊಬ್ರು ನೋಟಾ ಪ್ರೆಸ್ ಮಾಡಿರೋ ಸಾಧ್ಯತೆ ಇರುತ್ತೆ, ಅಥವಾ ಅಪೋಸಿಷನ್ ವೋಟ್ ಮಾಡಿರೋ ಸಾಧ್ಯತೆ ಇರುತ್ತೆ. ಇದು 4 ಮುಖ್ಯಾಂಶಗಳು. ಆದ್ರೆ ಇನ್ನೀ 3 ಮುಖ್ಯಾಂಶ ಇದೆ. ಒಂದು ಏನಪ್ಪಾ ಅಂದ್ರೆ, ಉತ್ತರ ದಕ್ಷಿಣ ಮಧ್ಯೆ ಒಂದು ಕಂದಕವನ್ನ ತೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಸಂಪೂರ್ಣವಾಗಿ ಸೋತಿದೆ. ಅದು ಒಂದು ತುಂಬಾ ಸಂತೋಷ ಪಡಬೇಕಾದಂತಹ ಒಂದು ವಿಚಾರ. ಆದ್ರೆ ಇನ್ನೂ ಕೆಲವು ಅಂಶಗಳು, ಅಪಾಯಗಳು ಹಾಗೆ ಉಳ್ಕೊಂಡಿವೆ. ಈಗ್ಲೂ ನಮ್ಗೆ ಫ್ರೀ ಬೀಸ್ ಕೊಟ್ರೆ ನಾವು ವೋಟ್ ಮಾಡ್ತೀವಿ. ಅಲ್ಲದೆ ಜಾತೀಯ ಅಂಶಗಳು ಇನ್ನೂ ನಮ್ಮನ್ನ ಒಡೆಯತ್ವೆ. ಈ 6 ಅಂಶಗಳನ್ನ ಹೇಳ್ಬೋದು ಈ ಎಲೆಕ್ಷನ್ಸ್. ಧನ್ಯವಾದಗಳು. ದೀಪಕ್, ನೀವೇನಂತೀರಾ? ಈಗ ನಮ್ಗೆ ಏನ್ ಅನ್ಸ್ಬೋದು ಅಂದ್ರೆ, ಬಿಜೆಪಿ ಸೋತೋದ್ರು, ಮೋದಿ ಕಮ್ಮಿ ಸೀಟ್ ಬಂತು, ಮೆಜಾರಿಟಿ ಬರ್ಲಿಲ್ಲ ಅಂತ. ಆದ್ರೆ ನೀವು ಕಂಪೇರ್ ಮಾಡಿದ್ರೆ, ನಿನ್ನೆ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾಗ ಒಂದ್ ಮಾತು ಹೇಳಿದ್ರು, ನೀವು ಹಿಂದಿನ 3 ಚುನಾವಣೆಗಳ ಕಾಂಗ್ರೆಸ್ ಸೀಟ್ಗಳನ್ನ ಆಡ್ ಮಾಡಿದ್ರೆ ಅದು ಈಗ ಬಂದಿರೋ ಬಿಜೆಪಿಗಿಂತ ಕಮ್ಮಿ ಇದೆ. ಮತ್ತೆ ಈಗ ಬಿಜೆಪಿಗೆ 240 ಸ್ಥಾನ ಬಂದಿದೆ. ಇಂಡಿ ಅಲಯನ್ಸ್ ಎಲ್ಲಾರು ಸೇರಿಸಿದ್ರು ಅದಕ್ಕಿಂತ ಕಮ್ಮಿ ಇದೆ. ಸೊ ಇಟ್ ಇಸ್ ನಾಟ್ ಆಕ್ಚುಲಿ ಎ ಡಿಫೀಟ್ ಫಾರ್ ಬಿಜೆಪಿ. ಏನಂದ್ರೆ ಆನ್ ದೇರ್ ಓನ್ ಅವರಿಗೆ ಮೆಜಾರಿಟಿ ಸಿಗ್ಲಿಲ್ಲ. ಮತ್ತೆ ಏನಾಯ್ತು ಅಂದ್ರೆ, ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನಾಯ್ತು ನನ್ನ ಪ್ರಕಾರ ಅಂದ್ರೆ, ಅಬ್ಕಿ ಬಾರ್ 400 ಪಾರ್ ಅಂದಿದ್ದು ಒಂದು ಪ್ರಾಬ್ಲಮ್ ಆಗೋಯ್ತು. ಸೊ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಆಗೋಯ್ತು. ಸೊ 400 ಅಲ್ಲಿ 240 ಅಲ್ಲಿ, ಈಗ ನಾವು ವಿ ವಿಲ್ ಗೆಟ್ 300 ಅಥವಾ ವಿ ವಿಲ್ ಕಮ್ ವಿತ್ ಮೆಜಾರಿಟಿ 272 ಮೆಜಾರಿಟಿ ಬಂದೇ ಬರುತ್ತೆ ಅಂತ ಹೇಳಿದ್ರೆ, ಅಯ್ಯೋ 240 ಜಸ್ಟ್ ಮಿಸ್ ಆಯ್ತು ಅಂತ ಹೇಳ್ಬೋದು. 400 240 ಅಯ್ಯೋ ಸೋತೋದ್ರು ಅಂತ, ಆ ತರ ಒಂದು. ಆಮೇಲೆ ಇದು ದಿಸ್ ಇಸ್ ವೆರಿ ಯುನೀಕ್. ಸೋತವ್ರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಗೆದ್ದವರು ಎಲ್ಲರೂ ಬೇಜಾರು. ಒಂದು ಬಗೆಯ ಕಾಂಪ್ಲೆಸೆನ್ಸಿ ಉಂಟಾಗಿತ್ತು, ಅದರಿಂದನೂ ಒಂದಿಷ್ಟು ನೆಗೆಟಿವ್ ಪರಿಣಾಮಗಳು ಉಂಟಾಗಿವೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಏನಂದ್ರೆ ನನಗನ್ಸುತ್ತೆ ಎನಿವೆ 400 ಬರುತ್ತೆ ಗ್ಯಾರಂಟಿ ಅದು. ಸೊ ನಾವೊಬ್ರು ವೋಟ್ ಮಾಡ್ತಿದ್ರೆ ನಾವು ವೆಕೇಶನ್ ಹೋಗಿ ಬಂದ್ಬಿಡೋಣ ಹಂಗೆ, ಅಯ್ಯೋ ಈ ಬಿಸಿಲಲ್ಲಿ ಯಾರು ಹೋಗ್ತಾರೆ. ಸೊ ಈ ಒಂದು ಆಟಿಟ್ಯೂಡ್ ಇತ್ತು. ಆಮೇಲೆ ಬಿಜೆಪಿ ವರ್ಕರ್ಗಳಲ್ಲೂ ಈ ಆಟಿಟ್ಯೂಡ್ ಪ್ರಾಬಬ್ಲಿ ಬಂದ್ಬಿಡ್ತು ಕೆಲವು ಕಡೆ. ಅಂದ್ರೆ ಎನಿವೆ ಬರುತ್ತಲ್ಲ, ನಾವ್ ಯಾಕೆ ಅಷ್ಟೊಂದು ಕಷ್ಟಪಡೋಣ. ಮತ್ತೆ ದೇರ್ ವೇರ್ ಸಮ್ ಅದರ್ ಇಶ್ಯೂಸ್ ಆಲ್ಸೋ. ಏನಂದ್ರೆ ವರ್ಕರ್ಸ್ಗೆ ಲೀಡರ್ಸ್ಗೆ ಡಿಫರೆನ್ಸಸ್, ಆಮೇಲೆ ಬಿಟ್ ಆಫ್ ಅರೋಗೆನ್ಸ್. ಅಂದ್ರೆ ನಾವು ಮೋದಿ ಹೆಸರು ಹೇಳ್ಬಿಟ್ರೆ ಸಾಕು, ಅಯ್ಯೋ ಮುಂಚೆ ಹೇಳ್ತಿದ್ರು ಕಾಂಗ್ರೆಸ್ ಟೈಮ್, ಇಂದಿರಾ ಗಾಂಧಿ ಟೈಮ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ನಿಲ್ಸಿದ್ರು ಗೆಲ್ತಿತ್ತು ಇಂದಿರಾ ಗಾಂಧಿ ಹೆಸರಲ್ಲಿ ಅಂತ. ಆ ಆಟಿಟ್ಯೂಡ್ ಬಂದ್ಬಿಟ್ಟಿತ್ತು. ಅಯ್ಯೋ ಯಾರನ್ನಾರ ಎತ್ಕೊಂಡ್ ಬಂದು ನಿಲ್ಸ್ಬಿಡೋಣ, ಗೆದ್ದೇ ಗೆಲ್ತಾರೆ ಮೋದಿ ಹೆಸರು ಹೇಳಿದ್ರೆ ಅಂತ. ಬಟ್ ಜನರು ಅಷ್ಟು ಸುಲಭವಾಗಿ ಒಪ್ಪಲ್ಲ, ಯಾಕಂದ್ರೆ ಅವ್ರದೇ ಆದ ಆದ್ರೆ ಈಗ ಇನ್ನೊಂದ್ ಏನಾಗ್ತಿದೆ ಅಂದ್ರೆ, ಜನರನ್ನ ಬೈತಾ ಇದಾರೆ ಎಲ್ಲಾರು. ನನ್ನ ಪ್ರಕಾರ ಅದು ತಪ್ಪು. ಯಾಕಂದ್ರೆ ಇದೇ ಜನ ಮೋದಿ ಅವ್ರನ್ನ 2 ಸರಿ ಗೆಲ್ಸಿದ್ದಾರೆ, ಮತ್ತೆ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯೋಗಿ ಅವ್ರಿಗೆ ಭಾರಿ ಬಹುಮತ ಕೊಟ್ಟಿದ್ದಾರೆ. ಸೊ ಈಗ ಅವ್ರನ್ನ ಬೈಯೋದು ತಪ್ಪು. ಯಾಕಂದ್ರೆ ಅವ್ರು ಇಷ್ಟು ದಿನ ಸಪೋರ್ಟ್ ಮಾಡಿದ್ ಈಗ ಯಾಕೆ ಚೇಂಜ್ ಆದ್ರು, ಅದನ್ನ ಆ ಅಂಶನ ಅರ್ಥ ಮಾಡ್ಕೋಬೇಕಾದ ಅವಶ್ಯಕತೆ ಇದೆ. ಈ ಮುಖ್ಯವಾದ ವಿಚಾರ ಏನಂದ್ರೆ, ರಾಜಸ್ಥಾನ್, ಮಧ್ಯಪ್ರದೇಶ, ಗುಜರಾತ್, ಬಿಹಾರು, ಅಥವಾ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಕರ್ನಾಟಕನೂ ತಗೊಂಡ್ರೆ, ಇಲ್ಲೆಲ್ಲೂ ಮತಗಳು ಒಡೆದಿಲ್ಲ, ಲಾಸ್ ಆಗಿಲ್ಲ. ಕೆಲವೊಂದ್ ಕಡೆ ಸ್ವಲ್ಪ ಲಾಸ್ ಆಗಿದೆ. ಆದ್ರೆ ಇದು ಉತ್ತರ ಪ್ರದೇಶದಲ್ಲಿ ಮಾತ್ರ ಹೆಚ್ಚಿನ
ಲಾಸ್ ಆಗಿರೋದು. ಆದ್ರಿಂದ ಸ್ವಲ್ಪ ಸ್ಥಳೀಯ ಕಾರಣಗಳನ್ನ ಅನ್ವೇಷಿಸಬೇಕಾಗತ್ತೆ. ಫಸ್ಟ್ 4 phases ಅಲ್ಲಿ ಬಿಜೆಪಿ ವಾಸ್ ಆಕ್ಚುಲಿ ಡೂಯಿಂಗ್ ವೆಲ್. ಲಾಸ್ಟ್ ಫ್ಯೂ ಫೇಸಸ್ ಅಲ್ಲಿ ಎಸ್ಪೆಷಲಿ 7th phase ಅಲ್ಲಿ ತುಂಬಾ ಏಟ್ ಬಿದ್ದಿದೆ. UPL ಅಫ್ ಕೋರ್ಸ್, ಬಟ್ ಬಿಹಾರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಫೇಸ್ ಅಲ್ಲಿ ಏಟ್ ಬಿದ್ದಿದೆ. ಸೊ ಅದು ಯಾಕಾಯ್ತು? ಅದರಲ್ಲಿ ಹೆಚ್ಚಿನ ಕ್ಷೇತ್ರಗಳು ಪೂರ್ವ ಉತ್ತರ ಪ್ರದೇಶ, ಅಂದ್ರೆ ಯೋಗಿ ಆದಿತ್ಯನಾಥ್ ಜಿ ಅವರ ರೀಜನ್, ಅದು ಅವರ ಕಾರ್ಯಕ್ಷೇತ್ರದಲ್ಲೇ ಹೆಚ್ಚಿನ ಲಾಸ್ ಆಗಿರೋದು ಒಂದು ಆಶ್ಚರ್ಯಕರವಾದ ವಿಚಾರ. ಅದೇ ದೇರ್ಸ್ ಅ ವ್ಯೂ ಆಲ್ಸೋ ಅಲ್ವಾ, ಕಾನ್ಫಿಡೆನ್ಸ್ ಆರೋಗ್ಯನ್ಸ್ ಗೆ ಹೇರ್ ಲೈನ್ ಡಿಫರೆನ್ಸ್ ಅಂತಾರೆ. ಸೊ ಮೇ ಬಿ ಬಿಜೆಪಿ ಖಂಡಿತ ಆರೋಗ್ಯನ್ಸ್ ಕಡೆ ನೀಡ್ಲ್ ವಾಸ್ ಮೂವಿಂಗ್ ಅನ್ಸುತ್ತೆ. ಅರಗೆನ್ಸ್ ಒಂದು ಉದಾಸೀನ ಯಾವತ್ತೂ ಬಹಳ ಅಪಾಯಕಾರಿ. ಕರೆಕ್ಟ್. ಇದು ನಾವೆಲ್ಲರೂ ಈ ಹೇರ್ ಅಂಡ್ ಟಾರ್ಟಾಯ್ಸ್ ಕಥೆ ಓದಿದೀವಿ. ರಾಮ್ ಮಂದಿರ ವಾಸ್ ಇಟ್ಸ್ ಲೈಕ್ ದಿ ಹೇರ್ ಕ್ರಾಸಿಂಗ್ ಅಂಡ್ ರನ್ನಿಂಗ್ ವೆರಿ ಫಾರ್ ಅಂಡ್ ದೆನ್ ಸ್ಲೀಪಿಂಗ್. ಇದ್ದಕ್ಕಿದ್ದ ಹಾಗೆ ಎಲ್ಲ ಮಲ್ಕೊಂಡ್ರು ಒಂದ್ 2-3 ತಿಂಗಳು ಸಾಕು. 2-3 ತಿಂಗಳು. ಆಮೇಲೆ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಕರ್ನಾಟಕದ ಲೋಕಲ್ ಬಿಜೆಪಿ ಅಷ್ಟೇನ್ ಎಫರ್ಟ್ ಹಾಕ್ಲಿಲ್ಲ. ಅವರು ಅದೇ ತರ ಮೋದಿ ಹೆಸರು ಹೇಳಿದ್ರೆ ಸಾಕು ಅಂತ. ಬಟ್ ಏನಂದ್ರೆ ಮೋದಿ ಫ್ಯಾಕ್ಟರ್ ವಾಸ್ ಸೋ ಸ್ಟ್ರಾಂಗ್ ದಟ್ DK ಶಿವಕುಮಾರ್ ಅವರ ಒಂದು ಓನ್ ಏರಿಯಾದಲ್ಲೇ ಅವರು ಸೋಲ್ ಅನುಭವಿಸ್ಬೇಕಾಯ್ತು. ಬಟ್ ಆದ್ರೆ ನಾರ್ತ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ಅಷ್ಟು ವರ್ಕ್ ಆಗ್ಲಿಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಬೆನಿಫಿಟ್ ಬಂತು. ದೀಪಕ್, ಒಂದ್ ಮುಖ್ಯವಾದ ವಿಚಾರ ಏನಂದ್ರೆ 28 ಸೀಟಲ್ಲಿ 19 ಸೀಟ್ ಗೆಲ್ಲೋದು ಸಾಕಷ್ಟು ಕಷ್ಟನೇ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕಳೆದ ಸಲ 26 ಬಂದ್ಬಿಟ್ಟಿದ್ದು, ಅದು ನಮ್ಗೆ ಇವಾಗ ಬೆಂಚ್ ಮಾರ್ಕ್ ತರ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಅದು ಸಾಧ್ಯ ಇಲ್ಲ. ಅದು 26, 27 ನಮ್ಗೆ ಯಾವಾಗ ಬಂದಿತ್ತು ಅಂದ್ರೆ ಇಂದಿರಾ ಗಾಂಧಿ ಸತ್ತಾಗ ಬಂದಿತ್ತು, ಅಥವಾ ದೇವರಾಜ್ ಅರಸ್ ಕಾಲದಲ್ಲಿ ಬಂದಿತ್ತು. ಅದು ಸಾಧ್ಯ ಇಲ್ಲ ಆತರ ನಂಬರ್ ಬರೋದು. ಒಂದು 18, 19, 20 ಬಂದ್ರೆ ಅದು ವಿಜಯ ಅಂತಾನೆ ನಾವು ಪರಿಗಣಿಸ್ಬೇಕಾಗತ್ತೆ. ಮತ್ತೆ ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಆ ದೃಷ್ಟಿಯಿಂದ ವಿಜಯ. ಅದಲ್ಲದೆ ಯದುವೀರ್ ಅವ್ರನ್ನ ತಂದಿದ್ದು ಅಲ್ಲದೆ ಡಾಕ್ಟರ್ ಮಂಜುನಾಥ್ ರವ್ರನ್ನ ಕನಕಪುರದಲ್ಲಿ ನಿಲ್ಸಿದ್ರು. ಎಂಥ ಸ್ಟ್ರಾಟಜಿಕ್ ಡಿಸಿಷನ್. ಮೊದಲನೇದಾಗಿ ಅವರು ಬಿಜೆಪಿ ಕಡೆಯಿಂದ ನಿಲ್ಸಿದ್ರು. ಎರಡನೇದಾಗಿ ಅವ್ರು ಬಂದಿದ್ರಿಂದ ಎಜುಕೇಟೆಡ್ ಮತದಾರರೆಲ್ಲ ಅವ್ರಿಗೆ ವೋಟ್ ಮಾಡಿದ್ರು. ಮೂರನೇದಾಗಿ ಜಾತೀಯ ಓಟುಗಳು ಅವ್ರಿಗೆ ಇದಾಯ್ತು. ಸೊ ಅದಷ್ಟೆಲ್ಲ ಸಮಾಲೋಚನೆ ನಡೆದಿತ್ತಲ್ಲ. ಸಂವೇರ್ ಉತ್ತರ ಪ್ರದೇಶದಲ್ಲಿ ಇಂತಹ ಒಂದು ನವೀನವಾದ ಸಮಾಲೋಚನೆ ನಡೀಲಿಲ್ವೇನೋ ಅಂತ ನನಗನ್ಮ. ಕರೆಕ್ಟ್ ಇರಬಹುದು, ಖಂಡಿತ. ಆಮೇಲೆ ಅದೇ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಕೂಡ ಸೋಲ್ ನಡೆದಿದೆ. ಅದ್ರ ಬಗ್ಗೆ ಮಾತಾಡಿದ್ವಿ. ಸ್ಮೃತಿ ಇರಾನಿ ಇರ್ಬೋದು. ಸೊ ಏನನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಅದರಲ್ಲಿ ನನಗನ್ಸೋ ಅಂಶ ಏನು ಅಂದ್ರೆ, ನಮ್ಗೆ ಸ್ಮೃತಿನ ಇರಾನಿ ಅವರ ಸೋಲಿಗಿಂತ ಅಯೋಧ್ಯೆಯ ಸೋಲು ಹೆಚ್ಚು ಮಹತ್ವಪೂರ್ಣವಾದ ಅಂಶ. ಅಂದ್ರೆ ಹಾಗೆ ನೋಡಿದ್ರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ವೋಟ್ ಕಮ್ಮಿ ಆಗಿದೆ, ಅನುಮಾನನೇ ಇಲ್ಲ. ಆದ್ರೆ ರಿವರ್ಸ್ ವೋಟ್ ಕನ್ಸಾಲಿಡೇಷನ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿಲ್ಲ. ಈಗ BSP 26ರಿಂದ 22 ಆಗಿ, 22ರಿಂದ 19 ಆಗಿ, 19ರಿಂದ 12 ಆಗಿ 9ಕ್ಕೆ ಬಂದಿದೆಯಲ್ಲ, ಈ ಒಂದು ಮೆಲ್ಟ್ ಡೌನ್ ಅಂತ ಏನು ಕರಗುವಿಕೆ, ಅದನ್ನ ಗಮನಿಸಿಲ್ಲ ಸರಿಯಾಗಿ. ಅಥವಾ ಗಮನಿಸಿದ್ರು ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಶಸ್ವಿ ಆಗಿಲ್ಲ. ಅದರಿಂದ ತುಂಬಾ ಏಟಾಗಿದೆ. ಎರಡನೇದು, ಅಪೋಸಿಷನ್ ಅಷ್ಟು ನೀತ್ಯಾತ್ಮಕವಾದ ಒಂದು ಕ್ಯಾಂಪೇನಿಂಗ್ ನಡೆಸ್ತಾ ಇದ್ದಾಗ್ಲೂ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೇ ಇದ್ದಿದ್ದು ಖಂಡಿತವಾಗಿ ಏಟಾಗಿದೆ. ಇದು ಉದಾಸೀನ ಅಥವಾ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೋದು. ಎಂದಿಗೂ ನೇತ್ಯಾತ್ಮಕವಾದ ಕ್ಯಾಂಪೇನ್ ವಿಲ್ ಮ್ಯಾಟರ್. ಯಾಕೆಂದ್ರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಸೆಗ್ಮೆಂಟ್ ಅಲ್ಲಿ ನೇತ್ಯಾತ್ಮಕ ವೋಟಿಂಗ್ ವಿಲ್ ಹ್ಯಾಪನ್. ಅದನ್ನ ಕವರ್ ಮಾಡಲೇಬೇಕಾದ ಅವಶ್ಯಕತೆ. ಹಂಗ್ ನೋಡಿದ್ರೆ ಕರ್ನಾಟಕದಲ್ಲಿ ಅದು ಇತ್ತು. ನಾರ್ತ್ ಸೌತ್ ಟ್ಯಾಕ್ಸ್ ರೆವೆನ್ಯೂ ಬರ್ತಾ ಇಲ್ಲ, ಮತ್ತೊಂದು ಮಗದೊಂದು. ಆದ್ರೆ ಅದರ ಕೌಂಟರಿಂಗ್ ಚೆನ್ನಾಗಿ ನಡೀತು ಇಲ್ಲಿ. ಯಾಕೆಂದ್ರೆ ಅಸೆಂಬ್ಲಿನಲ್ಲಿ ಸೋತಿದ್ರಲ್ಲ, ಆ ಸೋಲಿನ ಒಂದು ಹೆದರಿಕೆ ಲೋಕಸಭೆ ಚುನಾವಣೆಯಲ್ಲಿ ಚೆನ್ನಾಗೆ ಪ್ರಕಟವಾಯಿತು. ಆದ್ರೆ ಉತ್ತರ ಪ್ರದೇಶನಲ್ಲಿ ಮಲ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ದೀಪಕ್? ಇನ್ನೊಂದೇನಂದ್ರೆ,
ಒಂದು ಕ್ಯಾಂಪೇನ್ ಬಗ್ಗೆ ಮಾತಾಡಿದ್ರು ಶಿವಕುಮಾರ್ ಅವರು. ಕಾಂಗ್ರೆಸ್ ಮತ್ತೆ ಅವರ ಅಲೈಗಳು ಅಗ್ರೆಸಿವ್ ಕ್ಯಾಂಪೇನ್ ಮಾಡಿದ್ರು, ಆದ್ರೆ ಇನ್ ಎ ನೆಗೆಟಿವ್ ವೇ ಆನ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಏನಂದ್ರೆ ನಮಗೆ 400 ಬೇಕು, ಯಾಕೆ ಬೇಕು? ಇಲ್ಲೇನಾಯ್ತು, ಅನಂತಕುಮಾರ್ ಹೆಗಡೆ ಅಂತ ನಾಯಕರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಅದನ್ನೇ ಇವರು ಅಡ್ವಾಂಟೇಜ್ ತಗೊಂಡು ಅವರು ಆರಕ್ಷಣೆ ನಿಲ್ಸ್ಬಿಡ್ತಾರೆ, ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನ ಕಿತ್ತಾಕ್ತಾರೆ ಅಂತ. ಇದು ಏನಾಗಿದೆ, ಮತ್ತೆ ಸೋಷಿಯಲ್ ಮೀಡಿಯಾಲಿ ಕಾಂಗ್ರೆಸ್ ಕಂಪ್ಲೀಟ್ಲಿ ಡಾಮಿನೇಟ್. ಮುಂಚೆ ಹೇಗಿತ್ತು ಅಂದ್ರೆ ಸೋಷಿಯಲ್ ಮೀಡಿಯಾ ವಾಸ್ ಎಂಟೈರ್ಲಿ ಬಿಜೆಪಿ. ಈಗ ಏನಾಗಿದೆ, ತುಂಬಾ ಜನ ಯೂಟ್ಯೂಬರ್ಸ್ ಅವರೆಲ್ಲ ಪ್ರೋ ಕಾಂಗ್ರೆಸ್. ಮತ್ತೆ ಆ ಪ್ಲಾಟ್ಫಾರ್ಮ್ಗಳು ಕೂಡ ಒಂದು ಕೆಟ್ಟ ಆಟ ಆಡಿದೆ. ಏನಂದ್ರೆ ಅವ್ರ ವಿಡಿಯೋಗಳನ್ನ ಪ್ರಮೋಟ್ ಮಾಡಿದೆ, ಕಂಟೆಂಟ್ ರಿಲೇಟೆಡ್ ಆಂಟಿ ಮೋದಿ. ಸೊ ಅದರಿಂದ ಏನಾಗಿದೆ, ಈ ಮೋದಿ ಅವರಿಂದಾನೇ ಇದಾಗಿದ್ದು. ಯಾಕೆ ಹೇಳಿ, ಡಿಜಿಟಲ್ ಇಂಡಿಯಾ ಮಾಡಿದ್ ಮೋದಿ. ಹಳ್ಳಿಯಲ್ಲೂ ಈಗ ಮೊಬೈಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆ. ಸೊ ಅದೇ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು, ಓ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಆರಕ್ಷಣೆ ತೆಗೆದಾಕ್ತಾರೆ ಅಂತ. ಸೊ ಇದನ್ನ ನೋಡಿ ಎಸ್ಪೆಷಲಿ SC/ST ವೋಟರ್ಗಳಿಗೆ ಏಟಾಗಿದೆ. ಅಂದ್ರೆ ಓ ಇದಾಗ್ಬೋದೇನೋ ಅಂತ. ಸೊ ಪ್ಲಸ್ ಫ್ರೀ ಬೀಸ್ ನಾವು ನೋಡಿದೀವಿ, ನಿಮ್ಗೆ 8,000 ಕೊಡ್ತೀವಿ ಮಹಿಳೆಯರಿಗೆ. ಈಗಾಗಲೇ ಪಾಪ ಅವ್ರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ, ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು. ಸೊ ಇದೆಲ್ಲ ಅಫೆಕ್ಟ್ ಆಯ್ತು. ಮತ್ತೆ BSP ಬಗ್ಗೆ ಹೇಳಿದ್ರು ಶಿವಕುಮಾರ್ ಅವರು. ಜಾತವ್ ಕಮ್ಯುನಿಟಿ ಸ್ಟ್ರಾಂಗ್ ಹೋಲ್ಡ್ ಆಗಿತ್ತು BSP. ಈಗ ಜಾತವ್ಗಳು ಏಕಾಏಕಿ SP ಹೋಗಿದ್ದಾರೆ. ಫ್ರಮ್ ಬಿಗಿನಿಂಗ್ BSP ಅಂಡ್ SP ಆರ್ಚ್ ರೈವಲ್ಸ್, ಒಬ್ರಿಗೊಬ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೆ ಅವರೆಲ್ಲ ಈಗ SP ಕಡೆ ಹೋಗಿದ್ದಾರೆ, ಪ್ರಾಬಬ್ಲಿ ಬಿಕಾಸ್ ಆಫ್ ದಿಸ್ ಪ್ರೊಪಗಂಡಾ. ಮತ್ತೆ ಒಂದು ಫೇಕ್ ವಿಡಿಯೋ ಮಾಡಿದ್ರು ಅಮಿತ್ ಶಾ, ರಿಸರ್ವೇಶನ್ ಕ್ಲೋಸ್ ಮಾಡ್ತೀವಿ. ಸೊ ಇದೆಲ್ಲ ನೆಗೆಟಿವ್ ಆಗಿ ಅಫೆಕ್ಟ್ ಆಗಿದೆ. ಮತ್ತೆ ಮೇನ್ ಥಿಂಗ್ ಏನಂದ್ರೆ ಬಿಜೆಪಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಇರ್ಲಿಲ್ಲ. ಈ ಸಲ ಬಿಜೆಪಿಯ ಕಮ್ಯುನಿಕೇಶನ್ ವಾಸ್ ಅ ಟೋಟಲ್ ಫೇಲ್ಯೂರ್. ಎಲ್ಲಾನು ಮೋದಿನೇ ಹೇಳಬೇಕು, ಮೋದಿನೇ ಮಾಡಬೇಕು ಅಂತ ಕೂತ್ಬಿಟ್ಟು. ಅಂದ್ರೆ ಈ ಅಂಶ ತುಂಬಾ ಮಹತ್ವಪೂರ್ಣವಾದ ಅಂಶ. ಈ ಟಾಪ್ ಡೌನ್ ಒಬ್ಬ ಮನುಷ್ಯನ ಒಂದು ಇಮೇಜ್ ಆಧಾರಿತವಾದಂತಹ ಒಂದು ಕ್ಯಾಂಪೇನ್ ಆಗ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಆಗ್ಲಿ, ಅದು ಈ ಎಲೆಕ್ಷನ್ ನಲ್ಲಿ ಮುಗಿದೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮುಂದಿನ ಎಲೆಕ್ಷನ್ ನಲ್ಲಿ ಒಂದು ಹೊಸ ಬಗೆಯ ಒಂದು ರಾಜಕೀಯ ಆರಂಭವಾಗಬೇಕಾಗತ್ತೆ, ವೇರ್ ದ ಲೀಡರ್ ಇಸ್ ಆಲ್ಸೋ ದೇರ್. ಈ ಕುತೂಹಲಕಾರಿ ಚರ್ಚೆನ ಅಥವಾ ಸಮಾಲೋಚನೆನ 2 ಸ್ಪಾನ್ಸರ್ ಸಂದೇಶದ ನಂತರ ಮುಂದುವರಿಸೋಣ. ಇದೋ ಕೇಳಿ ಸ್ಪಾನ್ಸರ್ ಸಂದೇಶ. 2RRR is your local sound to the world. On Sundays from 11 a.m. until 9 p.m., we broadcast in 5 languages other than English. We have Hungarian, Kannada, Hindi, Cantonese, and Armenian language programs. Please see our Sunday program guide on our website for more details. That's 2RRR.org.au. You can feel better about your bank, and with Bendigo Bank's community banking model, it means that a large percentage of the profits are returned directly to the community that has generated them. Bendigo Community Bank North Ryde has contributed more than $500,000 to our community since it opened in 2005 and provides all the services of a big bank with the personalised service you expect of a local bank. You'll find 2RRR sponsor Bendigo Community Bank North Ryde right here at the Cox's Road Mall, North Ryde. Bendigo Bank, the better big bank. Come and explore the newly upgraded Fig Tree Park at Hunters Hill at the official grand reopening on Saturday, June 15. From 10:30 a.m. there'll be free face painting, giant bubbles and live music by King Olav, plus lots more. Highlights of the revitalization project include a new playground with climbing structures, nest swing, spring rider, outdoor musical percussion, talking tubes, a rope ladder leading to an elevated platform and beautiful garden beds. There's also a new plaza space with an entrance on Gladesville Road. 2RRR proudly presents a double play of Indigenous shows on Sunday night. You get Mokabula and Deadly Beats. Tune in from 9 p.m. to 2RRR every Sunday. ಇದು 2RR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ ಸಿಡ್ನಿ ಕನ್ನಡವಾಣಿ. ಈಗ ಚುನಾವಣೆ ಫಲಿತಾಂಶವನ್ನು ಕುರಿತ ಸಮಾಲೋಚನೆ
ಅದನ್ನು ಮುಂದುವರಿಸೋಣ. ನಡೆಸ್ಕೊಡ್ತಾ ಇದ್ದಾರೆ ಮಹೇಶ್ ರಾವ್ ಅವರು, ಅವ್ರ ಜೊತೆ ಶಿವಕುಮಾರ್ ಅವರು ಮತ್ತು ದೀಪಕ್ ರಾವ್ ಇಬ್ರು ಇದ್ದಾರೆ. ಇದು ಕೇಳಿ. ಅದು ತುಂಬಾ ಮುಖ್ಯ. ಇಟ್ ಹ್ಯಾಸ್ ರೀಚ್ಡ್ ಇಟ್ಸ್ ಎಂಡ್. ಇಂಡಿ ಬ್ಲಾಕ್ ಕೂಡ ತುಂಬಾ ಎಫರ್ಟ್ ಹಾಕಿದ್ದಾರೆ. ಐ ಮೀನ್ ಯು ಕಾಂಟ್ ಟೇಕ್ ದ ಕ್ರೆಡಿಟ್ ಅವೇ ಫ್ರಮ್ ದೆಮ್. ಅಬ್ಸಲ್ಯೂಟ್ಲಿ. ಅವರು ಮೂರು ಸ್ಟ್ರಾಟಜಿ ಅಂಶಗಳನ್ನ ಅವರು ಇದು ಮಾಡಿದ್ದಾರೆ. ಒಂದು, ಈ ಬಾರಿ ಅವರು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ನ ಕೋರ್ ಮಾಡ್ಕೊಂಡಿದ್ದಾರೆ. ಅದನ್ನ ಈ ಹಿಂದೆ ಹೇಳ್ತಾ ಇರ್ಲಿಲ್ಲ, ಆದ್ರೆ ಈ ಸಲ ಅದನ್ನ ಅವರು ಯಾವ ನಿರ್ಭಯವಾಗಿ ಅದನ್ನ ತೋರ್ಪಡಿಸಿದ್ದಾರೆ. ಮೊದಲನೇ ಅಂಶ. ಎರಡನೇ ಅಂಶ, ಅತ್ಯಧಿಕ ಅಪಾಯಕಾರಿ ನೆರೆಟಿವ್ಗಳನ್ನ ನಾರ್ಮಲೈಸ್ ಮಾಡ್ತಿದ್ದಾರೆ ಈ ವರ್ಷ. ಕರೆಕ್ಟ್. ಯಾರು ಉತ್ತರ ದಕ್ಷಿಣ ಅಥವಾ ಮೇಲ್ಜಾತಿ ಕೆಳಜಾತಿಯ ಕುರಿತಾದ ನೆರೆಟಿವ್ಗಳನ್ನ ಮೀಡಿಯಾದವರಾಗ್ಲಿ ಇಂಟೆಲೆಕ್ಚುಯಲ್ಸ್ ಆಗ್ಲಿ ಯಾರೂ ಅದನ್ನ ಕ್ರಿಟಿಸೈಸ್ ಮಾಡ್ಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ನಾರ್ಮಲೈಸ್ ಮಾಡ್ಬಿಟ್ರು. ಮೂರನೇದು ಫ್ರೀ ಬೀಸ್. ಈ ಮೂರು ಅಂಶಗಳನ್ನ ತಗೊಂಡು ಅವರು ತಮ್ಮ ಇದನ್ನ ನಡೆಸಿದ್ರು. ಆದ್ರೆ ಮುಖ್ಯವಾಗಿ ಆನ್ ದ ಗ್ರೌಂಡ್ ತುಂಬಾ ಸ್ಟ್ರಾಟಜಿಕ್ ಕಾಂಬಿನೇಷನ್ಗಳನ್ನ ನಡೆಸಿದ್ರು. ಅದೆಲ್ಲ ಸೇರಿ ಪ್ಲಸ್ ಬಿಜೆಪಿಯರ ಉದಾಸೀನತೆಯನ್ನು ಸೇರಿ ಅವ್ರಿಗೆ ದೊಡ್ಡ ಸ್ಟ್ರೆಂತ್ ಆಯ್ತು. ಅದು ಅಂದ್ರೆ ಯಾವುದೇ ಎಲೆಕ್ಷನ್ ಒಂದ್ ಅಂಶದ ಮೇಲೆ ನಿರ್ಧಾರ ಆಗಲ್ಲ. ಆದ್ರಿಂದ ಇಟ್ಸ್ ಆಲ್ವೇಸ್ ಎ ಮಲ್ಟಿ ಕಾಸಲ್ ಥಿಂಗ್. ಆದ್ರೆ ಕೆಲವೊಂದು ಅಂಶಗಳು ತುಂಬಾ ಮುಖ್ಯ ಆಗ್ಬಿಡು. ಉತ್ತರ ಪ್ರದೇಶದಲ್ಲಿ BSP ನ ಗಮನಿಸದೇ ಇದ್ದಿತ್ತು. ಉತ್ತರ ಪ್ರದೇಶದಲ್ಲಿ BSP ಗೆ ಏನಾಗತ್ತೆ ಅನ್ನೋದನ್ನ ಗಮನಿಸದೇ ಇದ್ದಿದ್ದು ಬಹಳ ದೊಡ್ಡ ಹೊಡೆತನ ಕೊಟ್ಟಿದೆ. ಖಂಡಿತ. ಇನ್ನೊಂದು, ಇಂಡಿ ಅಲಯನ್ಸ್ ಬಗ್ಗೆ ಮಾತಾಡಿದಾಗ ಅವರು ಅಷ್ಟೊಂದು ಎಫೆಕ್ಟಿವ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ 100 ಸೀಟ್ ಬರ್ಲಿಲ್ಲ. ಏನಾಯ್ತು ಅಂದ್ರೆ ಕೆಲವು ಜಾಗದಲ್ಲಿ ಕಾನ್ಸಂಟ್ರೇಟೆಡ್ ಏರಿಯಾಸ್, ಸೊ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. UP ಆಗ್ಬೋದು, ಮತ್ತೆ ಮಹಾರಾಷ್ಟ್ರ, ಅದು ಕೂಡ ಬಿಜೆಪಿಯ ತಪ್ಪು. ಬಿಜೆಪಿ ಇನ್ನೊಂದೇನ್ ಸ್ಟ್ರಾಟಜಿ ಮಾಡೋದು ಅಂದ್ರೆ ಬೇರೆ ಪಾರ್ಟಿಗಳನ್ನ ಒಡೆಯೋದು, ಬೇರೆ ಪಾರ್ಟಿ ಅವ್ರನ್ನ ತಗೊಳ್ಳೋದು. ಸೊ ಈಗೇನಾಗತ್ತೆ, ಎಷ್ಟೊಂದು ವರ್ಷದಿಂದ 20-30 ವರ್ಷದಿಂದ ಇರೋರಿಗೆ ಬೇಜಾರಾಗತ್ತೆ. ನಾವು ಇಷ್ಟು ವರ್ಷದಿಂದ ಪಾರ್ಟಿನ ಬೆಳೆಸಿದೀವಿ, ಮೊನ್ನೆ ಬಂದವ್ರಿಗೆ ಆದ್ಯತೆ ಸಿಗ್ತಿದೆ ಅಂತ. ಸೊ ಇದು ಮಹಾರಾಷ್ಟ್ರದಲ್ಲಿ ಅವರು ಸೇನೆ ಮತ್ತೆ ಶರದ್ ಪವಾರ್ ಪಕ್ಷನ ಹೊಡೆದಿದ್ದು ಅದು ನೆಗೆಟಿವ್ ಆಗಾಯ್ತು. ಸೊ ದೇ ಗಾಟ್ ಲಾಟ್ ಆಫ್ ಸಪೋರ್ಟ್. ಪ್ರೋಸೆಸ್ ಅಲ್ಲಿ ಕಾಂಗ್ರೆಸ್ ಕೂಡ ಬೆನಿಫಿಟ್ ಆಗೋಯ್ತು. ದೇ ಗಾಟ್ ಮೋರ್ ಸೀಟ್ಸ್ ದನ್ ಎನಿವನ್. ಅಂದ್ರೆ ರಾಜಸ್ಥಾನಲ್ಲಿ ದೇರ್ ವಾಸ್ ಇಂಟರ್ನಲ್ ಇಶ್ಯೂ. ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರೋದು ಒಳ್ಳೇದೇ ಆಕ್ಚುಲಿ ನೋಡ್ಬೇಕು ಅಂದ್ರೆ. ಈಗ ಅದು ಒಂದು. ಆದ್ರೆ ಇನ್ ದ ಲಾಂಗ್ ಟರ್ಮ್ ಈ ಎಲ್ಲರನ್ನು ಒಳಗೊಳ್ಳೋದನ್ನ ಪನಿಷ್ ಮಾಡಿರೋದು ಒಳ್ಳೇದು. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅಂದ್ರೆ ಆ ಬಗೆಯ ರಾಜಕೀಯ ಇದೆಯಲ್ಲ, ಅದು ಒಟ್ಟು ರಾಜಕೀಯ ವಾತಾವರಣವನ್ನ ಕಲುಷಿತಗೊಳಿಸ್ಬಿಡುತ್ತೆ. ಫೋಕಸ್ ಇರೋದಿಲ್ಲ ನಿಮ್ಗೆ. ನಿಮ್ ಪಾರ್ಟಿಯ ಫೋಕಸ್ಸೇ ಹೊರಟೋಗುತ್ತೆ, ನಿಮ್ ಸ್ಟ್ರಾಟಜಿ ಫೋಕಸ್ ಹೊರಟೋಗುತ್ತೆ. ಅದರಿಂದ ಅದಾಗಬಾರ್ದಾಗಿತ್ತು. ಸೊ ಹಾಗೆ ನೋಡಿದ್ರೆ ಬಿಜೆಪಿ ಆಡಳಿತದ ಸ್ಟೈಲ್ ಕೂಡ ಬದಲಾವಣೆ ಆಗತ್ತೆ ಇನ್ ಮುಂದೆ. ಈಗ ನಾಳೆ 9ನೇ ತಾರೀಕು ಮೋದಿ ಅವರು ತಿರ್ಗಾ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅದಾದ್ಮೇಲೆ ಅವ್ರ ಸ್ಟ್ರಾಟಜಿ ಡೆಫಿನೆಟ್ ಆಗಿ ಚೇಂಜ್ ಆಗುತ್ತೆ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ದೀಪಕ್? ಖಂಡಿತ ಆಗತ್ತೆ. ಯಾಕಂದ್ರೆ ಈಗ ನಾಯ್ಡು ಮತ್ತೆ ನಿತೀಶ್ ಕುಮಾರ್, ಎಸ್ಪೆಷಲಿ ಚಂದ್ರಬಾಬು ನಾಯ್ಡು ಮೇಲೆ ತುಂಬಾ ಫೋಕಸ್ ಇದೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಬೇಕಾರೋ ಏನಾರೋ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಇದೆ. ಆದ್ರೆ ಈ ಸಲ ಅವ್ರು ಮಾಡಲ್ಲ. ನೆನ್ನೆ ಒಂದು ಆಶ್ಚರ್ಯಕರವಾದ ಸಂಗತಿ ಆಯ್ತು. ನಿತೀಶ್ ಕುಮಾರ್ ಅವರು ಮೋದಿ ಅವ್ರನ್ನ ಕಾಲ್ ಮುಟ್ಟಕ್ ಹೋದ್ರು. ದೇ ಬೋತ್ ಆರ್ ಕಂಟೆಂಪ್ರರೀಸ್, ಅವ್ರೇನ್ ಜೂನಿಯರ್ ಏನಲ್ಲ. ಇದು ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ನಿತೀಶ್ ಕುಮಾರ್ ಅವರು ನಾನು ಮೋದಿನ್ ಬಿಹಾರ ಒಳಗ್ ಬರಕ್ ಬಿಡಲ್ಲ ಅಂತ ಹೇಳಿದ್ದವ್ರು ಒಂದ್ಸಲಿ. ಅವರು ಮೋದಿ ಅವ್ರನ್ನ ಕಾಲ್ ಮುಟ್ಟಕ್ ಹೋದ್ರು ನಿನ್ನೆ. ಸೊ ಅಂದ್ರೆ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ, ಈಗ ನಾನು ಮೋದಿ ಜೊತೆನೆ ಎಂಡ್ವರೆಗೂ, ಇನ್ ನಾನು ಹೋಗಲ್ಲ ಅಂತ. ಬಟ್ ಆದ್ರೂ ಅವ್ರ ಮೇಲೆ ಡೌಟ್ ಇದೆ. ಬಟ್ ನಾಯ್ಡು ಇಸ್ ದ ಫೋಕಸ್. ಮತ್ತೆ ಇನ್ನೊಂದೇನ್ ಅಡ್ವಾಂಟೇಜ್ ಅಂದ್ರೆ ನಾಯ್ಡು ಇಸ್ ಅ ರಿಫಾರ್ಮರ್ ಬೇಸಿಕ್ಲಿ. ಲಾಸ್ಟ್ ಟೈಮ್ ಅವರು ರಿಫಾರ್ಮ್ಸ್ ರೂರಲ್ ಏರಿಯಾಗ ಹೋಗ್ಲಿಲ್ಲ ಅನ್ನೋದು ಇಂದ ಸೋತ್ರು. ಸೊ ಅವರು ತುಂಬಾ ಪ್ರಾಬ್ಲಮ್ ಮಾಡಲ್ಲ, ಬಟ್ ಸಮಸ್ಯೆಗಳು ಇರುತ್ತೆ. ಈಗ ಒಬ್ರು ಹೇಳ್ದಂಗ್ ನಡೆಯೋದಿಲ್ಲ. ಕನ್ಸೆನ್ಸಸ್ ಅಪ್ರೋಚ್ ಇಸ್ ನೀಡೆಡ್. ಅದು ಯಾವ ರೀತಿ ಆಗತ್ತೆ ನೋಡ್ಬೇಕು. ಅಂದ್ರೆ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗ್ಬೋದು,
ಅಂತ ವಿಷಯಗಳು ಈಗ ವರ್ಕೌಟ್ ಆಗಲ್ಲ. ಮತ್ತೆ ಒನ್ ನೇಷನ್ ಒನ್ ಪೋಲ್ಗೆ ಅವರಿಬ್ರು ಆಕ್ಚುಲಿ ಸಪೋರ್ಟ್ ಮಾಡಿದ್ದಾರೆ, ಬಟ್ ಅದಕ್ಕೆ 2/3 ಮೆಜಾರಿಟಿ ಬೇಕು, ಅದು ಸಾಧ್ಯ ಇಲ್ಲ. ಸೊ ಅಂತದೆಲ್ಲ ಬಿಟ್ಬಿಟ್ಟು ದೇ ಹ್ಯಾವ್ ಟು ಫೋಕಸ್ ಆನ್ ಡೆವಲಪ್ಮೆಂಟ್. ಅದು ಮುಖ್ಯವಾಗಿ ಇನ್ನೊಂದು ಏನಂದ್ರೆ, ಈ ಬೋತ್ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಈ ಹಿಂದೆ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಮತ್ತೆ ಅವರು ಅನೇಕ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕಾಗ್ಲಿ ಅಥವಾ ಮತ್ತೊಂದು ಆಗೋದಕ್ಕಾಗ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಿ ಅನೇಕ ಸೋಲುಗಳನ್ನು ಉಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಸೋಲನ್ನು ಉಂಡಿದ್ದಾರೆ, ಕಹಿ ಉಂಡಿದ್ದಾರೆ. ನಿತೀಶ್ ಅವರು ಸೋಲ್ದೇ ಇದ್ರೂ ಅವರಿಗೆ ಸಾಕಷ್ಟು ಹ್ಯುಮಿಲಿಯೇಷನ್ ಆಗಿದೆ. ಆದ್ರಿಂದ ಈ ವಯಸ್ಸಲ್ಲಿ ಇನ್ನೊಂದು 6-7 ವರ್ಷಗಳಿರುವಾಗ ತುಂಬಾ ಹೆಚ್ಚಿನ ಮಟ್ಟದ ಒಂದು ರಿಸ್ಕ್ ನ ತಗೊಳ್ಳೋದಕ್ಕೆ ಅವರಿಬ್ಬರಿಗೂ ಮನಸ್ಸಿರೋದಿಲ್ಲ. ಮತ್ತೆ ನಿತೀಶ್ ಕುಮಾರ್ ಅವರು ತಮ್ಮ ಮುಂದಿನ ಬಗ್ಗೆ ಯೋಚನೆ ಮಾಡದೇ ಇರ್ಬೋದು, ಆದ್ರೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಮಗನ ಭವಿಷ್ಯದ ಬಗ್ಗೆ ಖಂಡಿತ ಯೋಚನೆ ಮಾಡ್ತಾರೆ, ಎಲ್ಲಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಪ್ರಯತ್ನ. ಸ್ಪೀಕರ್ ಆಗ್ಬೇಕು ಅಂತ ಬೇರೆ ಕೇಳಿದ್ರಂತಲ್ಲ, ಈ ರೀತಿಯಾದ ಒಂದು ಇರುತ್ತೆ. ಆದ್ರೆ ಇಲ್ಲಿ ತುಂಬಾ ಮಹತ್ವಪೂರ್ಣವಾದ ಅಂಶ ಏನು ಅಂದ್ರೆ, ಯಾವುದೇ ಒಂದು ಬಿಲ್ ಅನ್ನ ಬಿಜೆಪಿಯವರು ಅಲಯನ್ಸ್ ಸಹಾಯ ಇಲ್ಲದೆ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಅಲಯನ್ಸ್ಗೆ ಒಂದು ವಿಟೋಯಿಂಗ್ ಪವರ್ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಎಲ್ಲದರಲ್ಲೂ ಅವರು ಆ ವಿಟೋಯಿಂಗ್ ಪವರ್ನ ಬಳಸದೆ ಹೋಗ್ಬೋದು, ಆದ್ರೆ ಏನೋ ಒಂದನ್ನ ಬಳಸ್ತಾರೆ. ಈ ಹಿಂದಿನ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಆಂಧ್ರ ಪ್ರದೇಶ್ಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ಲಿಲ್ಲ. ಆ ಕಾರಣವಾಗಿಯೇ ಚಂದ್ರಬಾಬು ನಾಯ್ಡು ಅವರು ಅವ್ರಿಗೂ ಘರ್ಷಣೆ ಉಂಟಾಗಿದ್ದು. ಮತ್ತು ಈ ಸ್ಪೆಷಲ್ ಸ್ಟೇಟಸ್ ಕೊಡ್ತೀವಿ ಅನ್ನೋದು ಪಾರ್ಲಿಮೆಂಟಲ್ಲಿ ಈ ಹಿಂದೆ ಡಿಕ್ಲೇರ್ ಆಗಿತ್ತು. ಅದು ಒಂದು ದೊಡ್ಡ ಒಂದು ಗ್ಯಾಪ್. ಅದನ್ನ ಈ ಸಲ ನರೇಂದ್ರ ಮೋದಿ ಅವರು ಫಿಕ್ಸ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಚಂದ್ರಬಾಬು ನಾಯ್ಡುಗೆ ಅದು ಬಹಳ ದೊಡ್ಡ ವಿಷಯ ಆಗತ್ತೆ. ಎಲ್ಲದರ ಪರಿಣಾಮವಾಗಿ ಈ ಸಿವಿಲೈಸೇಷನಲ್ ಇಶ್ಯೂಸ್ ಅಂತ ನಾವೇನ್ ಹೇಳ್ತೀವಿ, ಲಾಂಗ್ ಟರ್ಮ್, ಯಾವುದರಿಂದ ಇಮ್ಮಿಡಿಯೇಟ್ಲಿ ಯಾವ ಬೆನಿಫಿಟು ಇಲ್ಲದೆ ಇರ್ಬೋದು, ಆದ್ರೆ ನಾಳಿನ ದೇಶದ ಮತ್ತು ಸಂಸ್ಕೃತಿಯ ನಾಳಿನ ಬಗ್ಗೆ ನಮ್ಗೆ ಏನೇನು ಕಾಳಜಿಗಳಿರುತ್ತೋ ಅದು ಎಲ್ಲ ಹೋಗೋದಿಲ್ಲ. ಆದ್ರೆ ತುಂಬಾ ಮುಂಚೂಣಿಯ ನೆರೇಟಿವ್ ನಲ್ಲಿ ಇರೋದಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿ ನಡೀಬೇಕು. ಖಂಡಿತ ಅದೊಂದೇ ಅಲ್ಲ, ಭಾರತದ ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ಪ್ಯಾರಾಡೈಮ್ ಶಿಫ್ಟ್ ಆಗೋದಂತೂ ಖಂಡಿತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೇನ್ ಅನ್ಸುತ್ತೆ ಅಂದ್ರೆ, ದಟ್ಸ್ ಎ ಸೈಕಲಾಜಿಕಲ್ ಬ್ಯಾಟಲ್, ಒಂದು ಮಾನಸಿಕ ಯುದ್ಧ ಅದು. ಈಗ ಬೇರೆ ದೇಶಗಳು ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಸಿಕ್ಕಿಲ್ಲ, ಆದ್ರಿಂದ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ, ಆದ್ರಿಂದ ನಾವು ಹೆಚ್ಚು ಪುಷ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಸ್ಲಿಕ್ಕೆ ಶುರು ಆಗತ್ತೆ. ಅದು ನರೇಂದ್ರ ಮೋದಿ ಅವರು ಮತ್ತೆ ಜೈಶಂಕರ್ ಅವರು ಎಷ್ಟರ ಮಟ್ಟಿಗೆ ಮನಸ್ಸಿಗೆ ತಗೋತಾರೆ ಅನ್ನೋದರ ಮೇಲೆ ಎಲ್ಲ ನಿಂತಿದೆ. ಪಿ ವಿ ನರಸಿಂಹರಾವ್ಗೆ ಏನೂ ಇರ್ಲಿಲ್ಲ, ಬಹುಮತ ಇರ್ಲಿಲ್ಲ, ಆದ್ರೂ ಅವರು ಯಾವುದಕ್ಕೂ ಬಗ್ಲಿಲ್ಲ. ಹಾಗೆ ನನಗನ್ಸುತ್ತೆ ನರೇಂದ್ರ ಮೋದಿ ಅವರು ಬಗ್ಗೋದಿಲ್ಲ ಅಂತ. ಯಾಕೆಂದ್ರೆ ಈ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರು ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಬಿಡ್ತಾರೆ. ಒಂದು. ಎರಡನೇದು, ಸೋರೋಸ್ ಮುಂತಾದ ಯಾವ ಎಂಟೈಟಿಗಳಿವೆ ಅವೆಲ್ಲವೂ ಈಗ ತಲೆ ಎತ್ಬಿಡುತ್ತವೆ. ಸೊ ನೀವು ಹೊರಗಡೆಗಿಂತ ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಳಗಡೆ ಏನ್ ನಡೆಸುತ್ತೆ ಅನ್ನೋದನ್ನ ಇನ್ನೂ ಹೆಚ್ಚು ಮುಖ್ಯ ಆಗುತ್ತೆ. ಮೂರನೇದೇನು ಅಂದ್ರೆ, ತಮಗೆ ಅತಿ ಹೆಚ್ಚು ಶಕ್ತಿ ಇದ್ದಾಗಲೂ ಕೂಡ ನರೇಂದ್ರ ಮೋದಿ ಅವರು ತುಂಬಾ ಕಠಿಣವಾಗಿ ಇವ್ರನ್ನ ನಿರ್ವಹಿಸಲಿಲ್ಲ. ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ಹೆಚ್ಚು ಕಠಿಣವಾಗಿ ನಿರ್ವಹಿಸಬಹುದು. ಯಾಕೆಂದ್ರೆ ನಿತೀಶ್ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಆ ಅಂಶಗಳ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. They will not want Soros-like entities to have that. So ನನ್ಗನ್ಸೋ ಪ್ರಕಾರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನರೇಂದ್ರ ಮೋದಿ ಅವರು ಸ್ವಲ್ಪ ಕಾಮ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಇನ್ ರಿಯಾಲಿಟಿ ಇದು ರಿವರ್ಸ್ ಆಗತ್ತೆ ಅಂತ ನನ್ನ ಅನಿಸಿಕೆ. ನೀವೇನ್ ಹೇಳ್ತೀರಾ? ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಅಷ್ಟೊಂದು ಏನು ವ್ಯತ್ಯಾಸ ಇರೋಲ್ಲ. ಯಾಕಂದ್ರೆ ಮೋದಿ ಹ್ಯಾಸ್ ಅ ವೆರಿ ಗುಡ್ ಪರ್ಸನಲ್ ರಿಲೇಶನ್ಶಿಪ್. ಈಗ ಬೈಡನ್ ಅವರ ಪಕ್ಷ ಅವರು ಇಂಡಿಯನ್ ಎಲೆಕ್ಷನ್ ಅಲ್ಲಿ ಇಂಟರ್ಫಿಯರ್ ಆದ್ರು ಅನ್ನೋ ಏನೇನೋ ಅಲಿಗೇಷನ್ಸ್ ಇದ್ರು ಕೂಡ ಆನ್ ಪರ್ಸನಲ್ ಲೆವೆಲ್ ಎಲ್ಲಾ ಲೀಡರ್ಗಳ ಜೊತೆ ಮೋದಿ ಅವರಿಗೆ ಒಳ್ಳೆ ರಿಲೇಷನ್ ಇದೆ. ಮತ್ತೆ ಟ್ರಂಪ್ ವಾಪಸ್ ಬರ್ಬೋದು ಅನ್ನೋ ಒಂದು ಸಾಧ್ಯತೆ ಇದೆ. ಅದನ್ನ ನಿಲ್ಸಕ್ ಪ್ರಯತ್ನ ಪಡ್ತಿದ್ದಾರೆ, ಅದು ದೊಡ್ಡ ವಿಷಯ. ಅದು ಅವ್ರೇನಾರು ಬಂದ್ರೆ ಈ ರಿಲೇಷನ್ಗಳು ಇನ್ನೂ ಇಂಪ್ರೂವ್ ಆಗುತ್ತೆ.
ಮತ್ತೆ ಇಂಡಿಯಾಗೆ ಎರಡೇ ಪ್ರಾಬ್ಲಮ್ ಇರೋದು ಸದ್ಯ, ಚೈನಾ ಮತ್ತೆ ಪಾಕಿಸ್ತಾನ. ಪಾಕಿಸ್ತಾನ ನವಾಜ್ ಶರೀಫ್ ಅವ್ರು ಇರೋದ್ರಿಂದ ಅವರು ಮೋದಿ ಜೊತೆ ಒಳ್ಳೆ ರಿಲೇಷನ್ ಟ್ರೈ ಮಾಡ್ತಾರೆ, ಮುಂಚಿನ ತರ ಆಗೋದಿಲ್ಲ ಅಂತ ನಾವು ಅನ್ಕೋಬಹುದು. ಬಟ್ ಚೈನಾ ಇಸ್ ಅನ್ಪ್ರೆಡಿಕ್ಟಬಲ್, ಏನಾಗತ್ತೆ ಹೇಳಕ್ಕಾಗಲ್ಲ. ಅವರು ಕೆಲವರು ಹೇಳ್ತಿದ್ದಾರೆ ಆಗಸ್ಟ್ ಅಲ್ಲಿ ತೈವಾನ್ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಚೈನಾ ಅಂತ, ಅದಾದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಸೊ ಅದು ಏನಾಗತ್ತೆ ಅಂತ ನೋಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಈ ಯುಕ್ರೇನ್ ಯುದ್ಧ ಆಗಿರ್ಬೋದು ಅಥವಾ ಇಸ್ರೇಲ್ ಗಾಜಿ ಯುದ್ಧ ಆಗಿರ್ಬೋದು, ಇದರಲ್ಲಿ ಮೋದಿ ಅವರು ಏನಾರು ಒಂದು ಮಾಡಬಹುದು ಅನ್ನೋ ಒಂದು ಕೆಲವರು ಹೇಳ್ತಿದ್ದಾರೆ. ಅಂದ್ರೆ ಹಿ ಕ್ಯಾನ್ ಆಕ್ಟ್ ಆಸ್ ಅ ಪೀಸ್ ಮೇಕರ್ ಅಂತ. ಯಾಕಂದ್ರೆ ಪ್ಯಾಲೆಸ್ಟೈನ್ ಜೊತೆನೂ ನಮ್ಗೆ ಒಳ್ಳೆ ಸಂಬಂಧ ಇದೆ, ಇಸ್ರೇಲ್ ಜೊತೆನೂ ಒಳ್ಳೆ ಸಂಬಂಧ ಇದೆ. ಇಟ್ ಕ್ಯಾನ್ ಇಂಪ್ರೂವ್ ಇಂಡಿಯಾಸ್ ಇಂಟರ್ನ್ಯಾಷನಲ್ ಇಮೇಜ್. ಎಲೆಕ್ಷನ್ ಅಲ್ಲಿ ಕಮ್ಮಿ ಸೀಟ್ ಬಂದ್ರು ಈ ವಿಷಯದಲ್ಲಿ ಅಲೈಸ್ ಸಪೋರ್ಟ್ ಮಾಡ್ತಾರೆ, ಶಿವಕುಮಾರ್ ಅವರು ಹೇಳ್ದಂಗೆ. ಸೊ ಅದರಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನ್ ಬರುತ್ತೆ ಅದರಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಆಗಲ್ಲ ಅಂತ ನನಗಾಗುತ್ತೆ, ಇಂಪ್ರೂವ್ ಆಗ್ಬೋದು. ಸೊ ಇದು ನೆಕ್ಸ್ಟ್ ಒಂದು 2 ವರ್ಷ ಭಾರತ ಒಂದು ಇಂಟ್ರೆಸ್ಟಿಂಗ್ ಮೆಲ್ಟಿಂಗ್ ಪಾಟ್ ಖಂಡಿತ. ಆಲ್ರೈಟ್, ಧನ್ಯವಾದಗಳು. ನೀವು ಸಮಯ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಬಹಳ ಬಹಳ ಧನ್ಯವಾದಗಳು ಶಿವಕುಮಾರ್ ಮತ್ತೆ ದೀಪಕ್. ಮತ್ತೆ ಮಾತಾಡೋಣ. ನಮಸ್ಕಾರ, ಧನ್ಯವಾದ. ಈವರೆಗೆ ಚುನಾವಣೆ ಫಲಿತಾಂಶಗಳನ್ನು ಕುರಿತ ಒಂದು ಸಮಾಲೋಚನೆ ಕೇಳಿದ್ರಿ. ಇದನ್ನು ನಡೆಸಿಕೊಟ್ಟವರು ಮಹೇಶ್ ರಾವ್ ಅವರು ಮತ್ತು ಇದರಲ್ಲಿ ಭಾಗವಹಿಸಿದವರು ನಮಗೆ ಮಹಾಭಾರತದ ಮೂಲಕ ತೀರಾ ಪರಿಚಿತರಾಗಿರುವ ದೀಪಕ್ ರಾವ್ ಮತ್ತು ಶಿವಕುಮಾರ್ ಅವರು. ಈ 3 ಜನಕ್ಕೆ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಹಾಗೆ ಶ್ರೋತೃಗಳೇ, ನಿಮಗೇನು ಅನ್ನಿಸ್ತು ಈ ಸಮಾಲೋಚನೆ ಅನ್ನೋದನ್ನು ನೀವು ದಯವಿಟ್ಟು ಮುಂಬರುವ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡಿ. ಆಮೇಲೆ ಹೀಗೆ ಹೇಳ್ತಾ ಈಗ ಇನ್ನೊಂದು ಹಾಡು ಕೇಳೋಣಂತೆ. ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನಳಲು ಜಗವೆನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನಳಲು ಜಗವೆನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ಹೀಗೆ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ನಿಮ್ಮ ಭೇಟಿ ಮುಂದಿನ ಭಾನುವಾರ ಜೂನ್ 16ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋದು ನಾನು ಸಿಡ್ನಿ ಶ್ರೀನಿವಾಸ್. ಮುಂದಿನ ಕಾರ್ಯಕ್ರಮ ಹಿಂದಿ ಭಾಷೆಯಲ್ಲಿ ದೇವ್ ಜಸ್ವಾಲ್ ಅವರು ನಡೆಸ್ಕೊಡ್ತಾರೆ. ಮಹಾ ಕಾರ್ಯಕ್ರಮ, ಒಳ್ಳೊಳ್ಳೆ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕೇಳ್ಬೋದು. ಆ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಅಂತ ಹೇಳ್ತಾ ನಿಮಗೆ ಬೀಳ್ಕೊಡ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ತೆರವಾಗಿ ನನ್ನೆದೆಯು ಧರೆಯದೆಯು ಉಕ್ಕಿರಲಿ, ಧರೆಯೊಳಗೆ ತೇಲಿಸುವೆ ನೆನ್ನೆದೆಯನು. ತೆರವಾಗಿ ನನ್ನೆದೆಯು ಧರೆಯದೆಯು ಉಕ್ಕಿರಲಿ, ಧರೆಯೊಳಗೆ ತೇಲಿಸುವೆ ನೆನ್ನೆದೆಯನು. ದರೆ ಬತ್ತಿಯನ್ನೆದೆಯು ಉಕ್ಕಲೇನು, ದರೆ ಬತ್ತಿಯನ್ನೆದೆಯು ಉಕ್ಕಲೇನು. ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನಳಲು ಜಗವೆನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ.